ಪ್ರೈಸ್ ದ ಲಾರ್ಡ್. ಇವತ್ತು ನಾವೊಂದು ವಾಕ್ಯನ ನಾವು ತೆಗೆದುಕೊಳ್ಳೋಣ. ಫಿಲಿಪ್ಪದವರಿಗೆ ಬರೆದ ಪತ್ರಿಕೆ ಅದರ 3ನೇ ಅಧ್ಯಾಯ 8 ಮತ್ತು 9, 10ನೇ ವಾಕ್ಯನ ತೆಗೆದುಕೊಳ್ಳೋಣ. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತೀ ಶ್ರೇಷ್ಠವಾದದ್ದು ಎಂದು ತಿಳಿದು ನಾನು ಎಲ್ಲವನ್ನ ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಅದನ್ನು ಕಸ ಎಂದು ಎಣಿಸುತ್ತೇನೆ. ಇದರಲ್ಲಿ ನನ್ನ ಉದ್ದೇಶ ಏನೆಂದರೆ, ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು ನೇಮ ನಿಷ್ಠೆಗಳ ಫಲವಾಗಿರುವ ಸ್ವನೀತಿಯನ್ನು ಆಶ್ರಯಿಸದೆ ಕ್ರಿಸ್ತನನ್ನು ನಂಬುವುದರಿಂದ ದೊರಕುವಂತಹ, ಅಂದರೆ ಕ್ರಿಸ್ತನ ಮೇಲಣ ನಂಬಿಕೆಯ ಆಧಾರದಿಂದ ದೇವರು ಕೊಡುವಂಥ ನೀತಿಯನ್ನೇ ಹೊಂದಿ ಕ್ರಿಸ್ತನಲ್ಲಿ ಇರುವವನಾಗಿ ಕಾಣಿಸಿಕೊಳ್ಳಬೇಕೆಂಬುದೇ. 10ನೇ ವಾಕ್ಯ ಹೇಳ್ತದೆ, ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ. ಹಲ್ಲೆಲೂಯಾ. ಸೊ ಪೌಲನಿಗಿದ್ದಂತಹ ಒಂದು ಆಸೆ, ಇವತ್ತು ನಮ್ಮ ಆಸೆ ಏನಾಗಿದೆ ಆ ಕಾರ್ಯಗಳನ್ನ ಕುರಿತು ನಾವು ನೋಡೋಣ. ಸೊ ದೇವ ಜನಗಳಾಗಿರುವಂಥ ನಮ್ಮಗಳಿಗೆ ಇರಬೇಕಾಗಿರುವಂಥ ಒಂದು ಬಹಳ ಮುಖ್ಯವಾದಂಥ ಒಂದು ಆಸೆ, ನಮ್ಮ ಬಯಕೆ, ಅದನ್ನು ಕುರಿತು ಸತ್ಯವೇದದಲ್ಲಿ ಸ್ಥಳದಲ್ಲಿ ಬಂದು ಹೇಳಲ್ಪಟ್ಟಿದೆ. ಯಾಕೆ ದೇವರು ನಮ್ಮನ್ನು ಇಟ್ಕೊಂಡ್ರು, ಯಾಕೆ ದೇವರು ನಮ್ಮನ್ನು ಆರಿಸ್ಕೊಂಡ್ರು, ಯಾಕೆ ದೇವರು ನಮ್ಮನ್ನು ಕರೆದ್ರು, ತನ್ನ ಮಕ್ಕಳಾಗಿ ಮಾರ್ಪಡಿಸಿದ್ರು, ಆತನ ಉದ್ದೇಶ ನಮ್ಮ ಜೀವಿತದಲ್ಲಿ ಏನಾಗಿದೆ, ಯೇಸು ಸ್ವಾಮಿ ನಮ್ಮನ್ನು ಕುರಿತು ಏನು ಬಯಸ್ತಾ ಇದ್ದಾರೆ, ತಂದೆಯಾದ ದೇವರು ಏನು ಬಯಸ್ತಾ ಇದ್ದಾರೆ ಎನ್ನುವಂಥ ಕಾರ್ಯಗಳನ್ನ ಕುರಿತು ನಾವು ಈ ಸ್ಥಳದಲ್ಲಿ ನಾವು ನೋಡೋಣ. ನೋಡ್ರಿ, 8ನೇ ವಾಕ್ಯದಲ್ಲಿ ಪರಿಶುದ್ಧ ಪೌಲನು ಹೇಳ್ತಾ ಇರೋದು, ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ಹಲ್ಲೆಲೂಯಾ ನಾನು ತಿಳ್ಕೊಂಡಿದ್ದೀನಿ. ಆಮೇನ್. ನನ್ನ ಕರ್ತನಾದಂಥ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದು ಅಂತ ನಾನು ತಿಳ್ಕೊಂಡಿದ್ದೀನಿ. ಹಲ್ಲೆಲೂಯಾ. ಸೊ ದೇವ ಜನಗಳೇ, ನೀವು ತಿಳ್ಕೊಂಡ್ರೆ ನಿಮ್ಮ ಜೀವಿತದಲ್ಲಿ ಶ್ರೇಷ್ಠವಾದದ್ದು ಯಾವುದಾಗಿದೆ? ಆತ್ಮಿಕತೆಯಲ್ಲಿ ಜೀವಿಸ್ತಾ ಇರುವಂಥ ನೀವುಗಳು ಯಾವುದನ್ನ ಶ್ರೇಷ್ಠ ಅಂತ ಬಂದು ಎಣಿಸ್ತಾ ಇದ್ದೀರಾ? ಇದು ಬಹಳ ಮುಖ್ಯವಾದದ್ದು. ಆಮೇನ್. ನಮ್ಮ ಜೀವಿತದಲ್ಲಿ ಯಾವುದು ನಮಗೆ ಶ್ರೇಷ್ಠ? ಇವತ್ತು ನಾವು ಒಂದು ವೇಳೆ ನಮ್ಮ ಜೀವಿತದಲ್ಲಿ ಅನೇಕ ಕಷ್ಟಗಳು, ನಷ್ಟಗಳು, ಹೋರಾಟಗಳು, ಸಮಸ್ಯೆಗಳು, ಹಣದ ಸಮಸ್ಯೆಗಳು, ಒಂದು ವೇಳೆ ಕುಟುಂಬದ ಸಮಸ್ಯೆಗಳು, ಶಾರೀರಿಕವಾದಂಥ ಸಮಸ್ಯೆಗಳು, ಮನಸ್ಸಿನಲ್ಲಿರುವಂಥ ಸಮಸ್ಯೆಗಳು, ಇವತ್ತು ಅನೇಕ ರೀತಿಯಲ್ಲಿ ನಾವು ಹಾದು ಹೋಗ್ತಾ ಇರ್ಬೋದು. ಅನೇಕ ಕೊರತೆಗಳು, ಅನೇಕ ಅಗತ್ಯಗಳು ನಮಗಿರ್ಬೋದು. ಬಟ್ ಒಂದು ಕಾರ್ಯ ನಾವು ತಿಳಿದಿರಬೇಕಾಗಿದೆ, ಆದರೆ ನಾವು ಹಿಡಿಯಲ್ಪಟ್ಟದ್ದು ಏನಕ್ಕೋಸ್ಕರ, ಯಾಕೆ ದೇವರು ನಮ್ಮನ್ನು ಕರೆದ್ರು ಎನ್ನುವಂಥ ಕಾರ್ಯಗಳನ್ನ ಕುರಿತು ನಾವು ತಿಳಿಬೇಕಾಗಿದೆ. ಹಲ್ಲೆಲೂಯಾ. ಸೊ ಪೌಲನಿಗಿದ್ದಂಥ ಆಸೆ ಒಂದೇ, ಅವನಿಗೆ ಇನ್ನೂ ಬೆಟರ್ ಆಗಿ, ಇನ್ನೂ ಹೆಚ್ಚಾಗಿ ಯೇಸುವನ್ನು ತಿಳಿದುಕೊಳ್ಬೇಕು ಎನ್ನುವಂತಹ ಆಸೆ ಅವನಿಗುಂಟಾಯಿತು. ಹಲ್ಲೆಲೂಯಾ. ಕ್ರಿಸ್ತೀಯ ಜೀವಿತದಲ್ಲಿ ಒಬ್ಬ ವಿಶ್ವಾಸಿ ನಿಜವಾಗ್ಲೂ ಬೆಳೀತಾ ಇದ್ದಾನೆ ಅನ್ನೋದಕ್ಕೋಸ್ಕರ ಒಂದು ಒಳ್ಳೆಯ ಸೈನ್ ಆಗಿದೆ, ಅವನು ಕ್ರಿಸ್ತನಲ್ಲಿ ದೃಢವಾಗಿ ಕೊನೆಯವರೆಗೂ ನಿಲ್ತಾನೆ ಅನ್ನೋದಕ್ಕೋಸ್ಕರ, ಕ್ರಿಸ್ತನಿಗಾಗಿ ಆತನ ಮುಖಾಂತರ ಕ್ರಿಸ್ತನು ಮಹಿಮೆ ಪಡ್ತಾರೆ ಅನ್ನೋದಕ್ಕೋಸ್ಕರ ಒಂದು ಒಳ್ಳೆ ಸೈನ್, ಒಂದು ಗುರುತು ಏನಾಗಿದೆ ಗೊತ್ತಾ? ಆ ವ್ಯಕ್ತಿ ಯಾವಾಗಲೂ ಹೇಳ್ತಾನೆ, ನಾನು ಕ್ರಿಸ್ತನನ್ನು ತಿಳಿದುಕೊಳ್ಬೇಕು. ಹಲ್ಲೆಲೂಯಾ. ಯಾವಾಗ ನಾನು ಕ್ರಿಸ್ತನನ್ನು ತಿಳಿದುಕೊಳ್ಬೇಕು ಅಂತ ಆಸೆ ನಮ್ಮ ಒಳಗಡೆ ಬರುತ್ತೋ, ಆಗಲೇ ನಾವು ಬೇರೆಯವರಿಗೆ ಬ್ಲೆಸ್ಸಿಂಗ್ ಆಗಿ ನಾವು ಮಾರ್ಪಡ್ತೀವಿ. ಆಮೇನ್. ಹಲ್ಲೆಲೂಯಾ. ಇದು ಕ್ರಿಸ್ತೀಯ ಜೀವಿತದ ಒಂದು ಬಹಳ ಮುಖ್ಯವಾದಂತಹ ಒಂದು ಕಾರ್ಯವಾಗಿದೆ. ಸೊ ಇದು ನಾನು ನಿಮಗೆ ಹೇಳ್ತಾ ಇರೋದು, ಒಂದು ವೇಳೆ ನಿಮಗೆ ಅರ್ಥ ಆಗದೆಲ್ಲ ಇರ್ಬೋದು, ಬಟ್ ಇದು ಮಸ್ಟ್ ಆಗಿದೆ. ಇದಾಗಿದೆ ಮುಖ್ಯವಾಗಿ ದೇವರು ನಮ್ಮ ಹತ್ರ ಎದುರು ನೋಡುವಂಥದ್ದು. ಇದಾಗಿದೆ ನಮ್ಮ ಜೀವಿತದಲ್ಲಿ ಬಹಳ ಮುಖ್ಯವಾಗಿ ಬೇಕಾದಂಥದ್ದು. ಅದಕ್ಕೋಸ್ಕರ ಪೌಲನು ಹೇಳ್ತಾ ಇದ್ದ ನೋಡ್ರಿ, ಒಂದು ದಿನ ದಮಸ್ಕದಲ್ಲಿ ದೇವರಿಂದ ಅವನು ಹಿಡಿಯಲ್ಪಟ್ಟ ಆ ನೆಟ್ಟನೆ ಬೀದಿಯಲ್ಲಿ ಕ್ರಿಸ್ತನ ಜನಗಳು, ದೇವ ಮಕ್ಕಳನ್ನ ಅವನು ಬಾಧಿಸ್ತಾ ಇದ್ದ. ಬಹಳಷ್ಟು ಜನಗಳನ್ನ ಸೆರೆಮನೆಯಲ್ಲಿ ಹಾಕಿದ. ಅದು ಮಾತ್ರವಲ್ಲದೆ ಸ್ಟೇಫಾನನ ರಕ್ತ ಸಾಕ್ಷಿಯಾಗಿ ಅವನು ಸಾಯುವುದಕ್ಕೋಸ್ಕರ ಪೌಲನ್ ಬಂದು ಸಾಕ್ಷಿಯಾಗಿದ್ದ. ಸ್ಟೇಫಾನನ ಬಟ್ಟೆ ಪೌಲನ ಪಾದದಲ್ಲಿ ಬಂದು ಕಾಲಿನಲ್ಲಿ ಇಡಲ್ಪಟ್ಟು ಪೌಲನ ಕಾಲಿನ ಹತ್ರ ಅವನು ಬಿದ್ದು ಬಂದು ಸತ್ತ. ಕಾರಣ ಏನು? ಯಾರಿಂದ? ಪೌಲನ ಇನ್ಫ್ಲೂಯೆನ್ಸಿಂದ ಅನೇಕ ಕ್ರೈಸ್ತರುಗಳನ್ನ ಹಿಂಸಿಸ್ತಾ, ಅನೇಕ ಕ್ರೈಸ್ತರುಗಳಿಗೆ ವಿರುದ್ಧವಾಗಿ ನಡೆದ, ಅನೇಕರನ್ನ ಜೈಲಲ್ಲಿ ಬಂದು ಹಾಕಿಸ್ತಾ ಇದ್ದ. ಸೊ ಆ ರೀತಿಯಾಗಿರುವಂಥ ಸಮಯದಲ್ಲಿ, ಸಭೆಗಳನ್ನು ಹಿಂಸಿಸುತ್ತಿದ್ದಂಥ ಸಮಯದಲ್ಲಿ ದೇವರು ಅವನನ್ನು ಹಿಡ್ಕೊಂಡ್ರು, ದೇವರು ಅವನ್ನ ಹಿಡಿದ್ರು, ದೇವರು ಅವನ್ನ ಸ್ಪರ್ಶಿಸಿದ್ರು. ಅವನ ಹೃದಯ ಬಂದು ಬದಲಾಯಿತು. ಬಟ್ ಯಾವಾಗ ನೋಡ್ರಿ, ಯಾಕಂದರೆ ಅಷ್ಟೊಂದು ಇನ್ಫ್ಲೂಯೆನ್ಸ್ ಇದ್ದಂಥ ವ್ಯಕ್ತಿ, ಅಷ್ಟೊಂದು ಶ್ರೇಷ್ಠವಾದಂಥ ವ್ಯಕ್ತಿ, ಸ್ಥಾನಮಾನ ಇದ್ದಂಥ ವ್ಯಕ್ತಿ, ಗಮಾಲಿಯೇಲನ ಪಾದದಲ್ಲಿ ಕಲಿತಂಥ ವ್ಯಕ್ತಿ, ಅಷ್ಟೊಂದು ಪೌಲನ್ ಯಾರು ಅಂತ ಹೇಳಿದ್ರೆ ಎಲ್ರಿಗೂ ಸಹ ಗೊತ್ತು. ಆಮೇನ್.
ರೋಮಲ್ಲಿದ್ದಂಥ ಜನಗಳಿಗೆ, ತರ್ಸಿಸ್ನಲ್ಲಿದ್ದಂಥ ಜನಗಳಿಗೆ, ಯೆರೂಸಲೇಮಿನಲ್ಲಿದ್ದಂಥ ಜನಗಳಿಗೆ ಪೌಲನ್ ಯಾರು ಅಂತ ಪ್ರತಿಯೊಬ್ಬರಿಗೆ ಗೊತ್ತಿತ್ತು. ಅಷ್ಟೊಂದು ಒಬ್ಬ ಹಿಂಸಕ, ಅವನು ಪರ್ಸಿಕ್ಯೂಟರ್, ಅವನು ಸಭೆಗಳನ್ನ ಹಿಂಸಿಸ್ತಾ ಇದ್ದಂಥ ವ್ಯಕ್ತಿ. ಬಟ್ ದೇವರವನ್ನ ಸಂಧಿಸಿದ್ರು. ಹಾಲೆಲೂಯಾ. ಯಾವಾಗ ದೇವರವನ್ನ ಸಂಧಿಸಿದ್ರೋ, ಯಾವಾಗ ದೇವರವನ್ನ ಹಿಡ್ಕೊಂಡ್ರೋ, ಅವನಿಗೆ ಗೊತ್ತಾಯಿತು ಕ್ರಿಸ್ತನು ಯಾರು ಅಂತ. ಕ್ರಿಸ್ತನು ಯಾರು ಅಂತ ಅವನಿಗೆ ಗೊತ್ತಾಯಿತು. ಯಾಕೋಸ್ಕರ ಇದಕ್ಕಿಂತ ಮುಂಚೆ ಅವನು ಹೆಚ್ಚಳ ಪಡ್ತಾ ಇದ್ದಿದ್ದು ಬಹಳಷ್ಟು ಕಾರ್ಯಗಳಿತ್ತು. ತನ್ನ ಸ್ವಾರ್ಥದ ಮೇಲೆ, ತನಗಿದ್ದಂಥ ಇನ್ಫ್ಲೂಯೆನ್ಸ್ಗಳ ಮೇಲೆ, ನಾನೊಬ್ಬ ಯಹೂದ್ಯನು, ನಾನೊಬ್ಬ ಸುನ್ನತಿ ಆದವನು, ನಾನೊಬ್ಬ ಇಬ್ರಿಯನು, ನಾನೊಬ್ಬ ಫರಿಸಾಯನು, ನಾನೊಬ್ಬ ಬೆನ್ಯಾಮಿನ್ ಕುಲದವನು, ನಾನೊಬ್ಬ ಆಲೋಚನೆ ಸಂಘದ ಒಬ್ಬ ಮೆಂಬರು, ನಾನೊಬ್ಬ ಇನ್ಫ್ಲೂಯೆನ್ಸ್ ಇರುವಂಥ ವ್ಯಕ್ತಿ, ನಾನೊಬ್ಬ ಎಜುಕೇಟೆಡ್, ನಾನೊಬ್ಬ ಗಮಲಿಯಲನ ಪಾದದಲ್ಲಿ ಕಲಿತಂಥ ವ್ಯಕ್ತಿ. ಎಷ್ಟೊಂದು ಅವಾರ್ಡ್ಗಳು ಅವನಿಗಿತ್ತು ಹಿಂದೆ, ಎಷ್ಟೊಂದು ನೇಮ ಅವನಿಗಿತ್ತು ಅವನಿಗೆ ಹಿಂದೆ. ಸೊ ಆ ರೀತಿಯಾದಂಥ ವ್ಯಕ್ತಿನ ದೇವರು ಇವಾಗ ಸಂಧಿಸಿದ್ರು. ಅವನು ಹೇಳೋದು ಒಂದೇ, ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದು ಅಂತ ನಾನು ಎಣಿಸ್ತೇನೆ. ಹಾಲೆಲೂಯಾ. ಇವತ್ತು ನಮ್ಮ ಜೀವಿತದಲ್ಲಿ, ಇವತ್ತು ದೇವರು ತನ್ನ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿರುವಂಥ ಒಂದು ಉದ್ದೇಶ ಇರೋದಾದರೆ, ಯಾಕಂದರೆ ದೇವರಿಗೆ ಬಹಳಷ್ಟು ನಮ್ಮ ಮೇಲೆ ಬಹಳಷ್ಟು ಆಸೆ ಇದೆ, ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಇದೆ. ದೇವರು ನಮ್ಮ ಮೇಲೆ ಬಹಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಆದರೆ ನಮಗೆ ಯೇಸು ಸ್ವಾಮಿ ಮಾತ್ರ ಬೇಕು, ಬೇರೆ ಯಾವುದು ಬೇಡ ಅಂತ ಅಲ್ಲ. ಯೇಸು ಸ್ವಾಮಿ ಹೇಳ್ತಾ ಇರೋದು, ಮೊದಲನೇದಾಗಿ ನೀನು ದೇವರ ರಾಜ್ಯನ ಹುಡುಕು. ಮೊದಲನೇದಾಗಿ ನಮಗೆ ಆತ್ಮೀಕತೆ, ದೇವರ ಮಕ್ಕಳಾಗಿರುವಂಥ ನಮಗೆ ಮೊದಲನೇದಾಗಿ ಪ್ರಾರ್ಥನೆ, ಆತ್ಮೀಕತೆ, ವಿಶ್ವಾಸ ಜೀವಿತ, ಪರಿಶುದ್ಧ ಜೀವಿತ, ದೇವರನ್ನ ಹುಡುಕಬೇಕು, ಕುಟುಂಬವಾಗಿ ಹುಡುಕಬೇಕು, ಸಭೆಗಳಿಗೆ ತಪ್ಪದೆ ಬರಬೇಕು, ಆರಾಧನೆಗಳಿಗೆ ತಪ್ಪದೆ ಬರಬೇಕು, ತಪ್ಪದೆ ಸತ್ಯವೇದವನ್ನು ಓದಬೇಕು, ಕ್ರಿಸ್ತನನ್ನು ಹುಡುಕಬೇಕು, ದೇವರ ಹೃದಯನ ನಾವು ತಿಳ್ಕೊಳ್ಬೇಕು. ದೇವರು ಏನು ಹೇಳ್ತಾ ಇದ್ದಾರೆ, ಸತ್ಯವೇದದಲ್ಲಿ ಆತನ ಕುರಿತು ಯಾವ ರೀತಿಯಾಗಿದ್ದಾರೆ, ಯೇಸು ಸ್ವಾಮಿಯ ಹೃದಯ ಏನು, ಆತನ ಪ್ರೀತಿ ಏನು, ಯಾವ ರೀತಿಯಾಗಿ ಆತನು ನಮ್ಮನ್ನು ಪ್ರೀತಿಸಿದ್ರು, ನನ್ನನ್ನು ಪ್ರೀತಿಸಿದ್ರು, ಯಾವ ರೀತಿಯಾಗಿ ನನಗೋಸ್ಕರ ಪ್ರಾಣನ ಕೊಟ್ಟರು, ನನ್ನ ಪಾಪಗಳಿಗೋಸ್ಕರ ಆತನು ಏನು ಯಾವ ರೀತಿಯ ಬಲಿಯಾದರು, ಸಮಸ್ಯೆಗಳು ಬರಬೇಕಾದ್ರೆ ಆತನ ರಿಯಾಕ್ಷನ್, ಆತನ ಪ್ರತಿಕ್ರಿಯೆ ಏನಿತ್ತು, ಯೇಸು ಸ್ವಾಮಿ ಏನು ಮಾಡಿದ್ರು, ಯೇಸು ಸ್ವಾಮಿ ಎಲ್ಲೆಲ್ಲ ಸಂಚರಿಸಿದ್ರು, ಆತನ ಬೋಧನೆಗಳು ಏನು, ಆತನ ಉಪದೇಶಗಳು ಏನು, ಪ್ರತಿಯೊಂದನ್ನು ನಾವು ಸತ್ಯವೇದ ಓದಬೇಕಾದ್ರೆ, ಪ್ರಸಂಗ ಕೇಳಬೇಕಾದ್ರೆ ನೀವು ಅದನ್ನು ಯೋಚಿಸಬೇಕು, ಆಲೋಚಿಸಬೇಕು. ಕೆಲವೊಂದು ಸಮಯದಲ್ಲಿ ಸುಮ್ಮನೆ ಕುಳಿತಿರುವಂಥ ಸಮಯದಲ್ಲಿ ನೀವು ಇದನ್ನು ನೋಡ್ತಾ ಇರಬೇಕು, ಇದನ್ನು ಯೋಚಿಸ್ತಾ ಇರಬೇಕು. ಹಾಲೆಲೂಯಾ. ಇದು ಏನು ಮಾಡುತ್ತೆ, ನಮ್ಮ ಲೈಫನ್ನು ಚೇಂಜ್ ಮಾಡುತ್ತೆ. ಬಟ್ ನಾವು ಏನು ಮಾಡ್ತಾ ಇದ್ವಿ, ಕೆಲವೊಂದು ಸಮಯದಲ್ಲಿ ಯಾವಾಗಲೂ ಕಷ್ಟನ ಯೋಚಿಸ್ತಾ ಇದ್ದೀವಿ, ಯಾವಾಗಲೂ ಹಣನ ಯೋಚಿಸ್ತಾ ಇದ್ದೀವಿ, ಯಾವಾಗಲೂ ನಮ್ಮ ಕುಟುಂಬದಲ್ಲಿ ಒಂದು ಚಿಂತನೆ ಯೋಚಿಸ್ತಾ ಇದ್ದೀವಿ. ನನಗೆ, ನನ್ನ ಕುಟುಂಬಕ್ಕೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಂದೆ ತಾಯಿಗಳು, ನನ್ನ ಫ್ಯಾಮಿಲಿ, ನನ್ನ ಕೆಲಸ, ನನ್ನ ಬಿಸ್ನೆಸ್ಸು, ನನ್ನ ಹಣ, ನಮ್ಮ ಫ್ಯೂಚರು, ಮಕ್ಕಳ ಎಜುಕೇಷನ್ಗಳು, ನಮ್ಮ ಫ್ಯೂಚರ್, ಇದನ್ನೇ ಯೋಚಿಸ್ತಾ ಆದರೆ ಮುಖ್ಯವಾಗಿರುವಂಥದ್ದು, ನಿಧಿಯಾಗಿರುವಂಥದ್ದು, ಟ್ರೆಜರ್ ಆಗಿರುವಂಥದ್ದು, ಶ್ರೇಷ್ಠವಾಗಿರುವಂಥದ್ದನ್ನು ನಾವು ಮರ್ತು ಹೋಗ್ತಾ ಇದ್ದೀವಿ. ಹಾಲೆಲೂಯಾ. ಎಷ್ಟು ಅದ್ಭುತವಾದಂಥ ಅನುಭವಗತ ಕ್ರಿಸ್ತೀಯ ಅನುಭವ. ಪೌಲನು ಹೇಳ್ತಾ ಇರೋದು, ನನ್ನ ಕರ್ತನಾದಂಥ ಕ್ರಿಸ್ತ ಯೇಸುವನ್ನು ಅರಿಯುವುದೇ ನನಗೆ ಶ್ರೇಷ್ಠ. ಹಾಲೆಲೂಯಾ. ಇವತ್ತು ನಿಮ್ಮ ಜೀವಿತದಲ್ಲಿ ಶ್ರೇಷ್ಠವಾದದ್ದು ಯಾವುದಾಗಿದೆ? ಅದ್ರ ನಂತರ ನಾವು ಕೆಳಗಡೆ ನೋಡ್ತಾ ಇದ್ದೀವಿ ನೋಡ್ರಿ. ಯಾಕಂದರೆ ಪೌಲನ ಜೀವಿತದಲ್ಲಿ ನೋಡ್ರಿ, ಇದೆಲ್ಲ ಅವನ ಪರ್ಸ್ನಲ್ ಅವನ ಒಪಿನಿಯನ್, ಅವನ ಅಭಿಪ್ರಾಯ, ವೈಯಕ್ತಿಕವಾಗಿ ಅವನಿಗಿದ್ದಂಥದ್ದು, ವೈಯಕ್ತಿಕವಾಗಿ. ಅದಕ್ಕೋಸ್ಕರ ಅವನ್ನ ಆರಿಸ್ಕೊಂಡ. ಪೌಲನು ಅದನ್ನು ಆರಿಸ್ಕೊಂಡ, ನನಗಿದ್ದು ಬೇಕು ಅಂತ ಆರಿಸ್ಕೊಂಡ. ಇವತ್ತು ನಾವು ಯಾವುದನ್ನು ಆರಿಸ್ಕೊಳ್ತಾ ಇದ್ದೀವಿ, ಯಾವುದನ್ನು ಆರಿಸ್ಕೊಂಡಿದ್ದೀವಿ, ಅದ್ರ ಮೇಲೆ ನಮ್ಮ ಆತ್ಮಿಕತೆ ಇರುತ್ತೆ. ಆಮೇಲೆ ಇವತ್ತು ನೀವು ಯಾವುದನ್ನ ಆರಿಸ್ಕೊಂಡಿದ್ದೀರಾ? ಒಂದು ವೇಳೆ ಲೋಕಕ್ಕೆ ಸಂಬಂಧಪಟ್ಟ ಕಾರ್ಯಗಳನ್ನಾಗಲಿ, ಇಲ್ಲ ಅಂತೇಳಿದರೆ ಆತ್ಮಿಕತೆಯನ್ನು, ದೇವರನ್ನು, ಕ್ರಿಸ್ತನನ್ನು ನೀವು ಯಾವುದನ್ನ ಆರಿಸ್ಕೊಂಡಿದ್ದೀರೋ, ಯಾವುದನ್ನ ಫೋಕಸ್ ಮಾಡ್ತಾ ಇದ್ದೀರೋ, ಆ ರೀತಿಯಾಗಿ ನಿಮ್ಮ ಲೈಫ್ ಇರೋದಾಗಿದೆ. ಹಾಲೆಲೂಯಾ. ನೀವು ತಿಳ್ಕೊಳ್ರಿ, ಬರೀ ನಾವು ಕ್ರಿಸ್ತನ ಬಗ್ಗೆ ನಾವು ಕೇಳೋದ್ರಿಂದ, ಓದೋದ್ರಿಂದ ಆ ನಾಲೆಡ್ಜ್ ಎಲ್ಲ ನಮಗೆ ಬೇಕಾಗಿರೋದು. ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಕ್ರಿಸ್ತನನ್ನು ಅನುಭವಿಸಬೇಕು. ಎಷ್ಟಕ್ಕೆಷ್ಟು ನಾವು ಕ್ರಿಸ್ತನನ್ನು ಅನುಭವಿಸ್ತೀವೋ ಆಗ ಮಾತ್ರ ಡೀಪಾಗಿ ಅದ್ರ ಒಳಗಡೆ ಇರ್ಲಿಕ್ಕೆ ಸಾಧ್ಯ. ಅಂದರೆ ನಾವು ಸತ್ಯವೇದ ಓದಬೇಕಾದ್ರೆ ಬರೀ ಓದೋದ್ರಿಂದ ಮಾತ್ರ ಅಲ್ಲ, ಅಂದರೆ ನಮಗೆ ಹೆಡ್ ನಾಲೆಡ್ಜಿಂದ ನಾವು ಕ್ರಿಸ್ತನ ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ, ನಮ್ಮ ತಲೆಯಲ್ಲಿರುವಂಥ ಜ್ಞಾನದಿಂದ. ಆಮೇಲೆ ಇವಾಗ ನೋಡ್ರಿ, ಸೆಕ್ಯುಲರ್ ಆಗಿ ಮಕ್ಕಳು ಸ್ಟಡಿ ಮಾಡ್ತಾ ಇದ್ದಾರೆ, ಅವ್ರು ಡೀಪಾಗಿ ಅದರಲ್ಲಿ ಹೋಗೋದು ಬೇಕಾಗಿಲ್ಲ, ಜಸ್ಟ್ ಅವ್ರ ಮೈಂಡಿಗೆ ಬಂದರೆ ಸಾಕು. ಕೆಲವೊಂದು ಸಮಯದಲ್ಲಿ ನಾವು ಬಹೆಟ್ ಮಾಡ್ತಾರೆ, ಯಾಕಂದರೆ ಎಕ್ಸಾಮ್ ಯಾವುದಾದ್ರು ಕ್ವಶನ್ಸ್ಗಳು ಬರುತ್ತೆ, ಅದಕ್ಕೆ ಅವ್ರು ಬರಿಬೇಕು, ಹೆಡ್ ನಾಲೆಡ್ಜ್ ಅವ್ರದ್ದು. ಬಟ್ ನಮಗೆ ನೋಡ್ರಿ, ಸತ್ಯವೇದ ಅನ್ನೋದು, ದೇವರ ವಾಕ್ಯ ಅನ್ನೋದು ನಮಗೆ ತಲೆಯಲ್ಲಿರುವಂಥ ಜ್ಞಾನ ಅಲ್ಲ. ನಮಗೆ ಬೇಕಾಗಿರೋದು ನಮ್ಮ ತಲೆಯಲ್ಲಿ ಇರುವುದನ್ನು ನಮ್ಮ ಹೃದಯಕ್ಕೆ ನಾವು ಇಳಿಸ್ಬೇಕಾಗಿದೆ. ಹಾಲೆಲೂಯಾ. ನಾವು ಅನುಭವಿಸ್ಬೇಕು, ಕ್ರಿಸ್ತನನ್ನು ಅನುಭವಿಸ್ಬೇಕು ನಾವು. ಇದು ಬಹಳ ಮುಖ್ಯವಾದ. ಯಾವಾಗ ನೀವು ಇದ್ರೊಳಗಡೆ ಬರ್ತಿರೋ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ, ದೇವರು ನಿಮ್ಮ ಲೈಫನ್ನು ಚೇಂಜ್ ಮಾಡ್ತಾರೆ.
ಆಮೇನ್. ನೀವು ಕ್ರಿಸ್ತನನ್ನು ನೋಡಬೇಕಾದ್ರೆ ನೀವು ಯಾವತ್ತೂ ಕೆಳಗಡೆ ಹೋಗೋದಿಲ್ಲ. ದೇವರು ನಿಮ್ಮನ್ನು ಪ್ರಕಾಶಿಸ್ತಾರೆ. ಅದು ನಿಮ್ಮ ಆತ್ಮಿಕತೆಯಲ್ಲಿ ಆಗಿರ್ಬೋದು, ನಿಮ್ಮ ಶಾರೀರಿಕ ಜೀವಿತದಲ್ಲಿ, ನಿಮ್ಮ ಲೌಕಿಕ ಜೀವನದಲ್ಲಿ, ನಿಮ್ಮ ಆರ್ಥಿಕ ಜೀವಿತದಲ್ಲಿ, ನಿಮ್ಮ ಪ್ರತಿಯೊಂದು ಕಾರ್ಯಗಳಲ್ಲೂ, ಪ್ರತಿಯೊಂದರಲ್ಲೂ ಸಹ ದೇವರು ನಮ್ಮನ್ನು ಯಾವತ್ತೂ ಸಹ ಶೈನ್ ಆಗುವಂತೆ ಕರ್ತನ ಮಾಡ್ತಾರೆ, ಅನೇಕರಿಗೆ ಬ್ಲೆಸ್ಸಿಂಗ್ ಆಗಿರುವಂತೆ. ಆಮೇನ್, ಹಾಲೆಲೂಯಾ. ನೋಡ್ರಿ, ಈಗ ನಾವು 2 ಪೀಟರ್ನ ತೆಗೆದುಕೊಳ್ಳೋಣ. 2 ಪೇತ್ರ 3ನೇ ಅಧ್ಯಾಯದ 18ನೇ ವಾಕ್ಯ ಬಂದು ಹೇಳ್ತಾ ಇದೆ, ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನು ರಕ್ಷಕನು ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರ್ರಿ. ಆಮೇನ್. ಯಾವುದ್ರಲ್ಲಿ ನಾವು ಅಭಿವೃದ್ಧಿ ಹೊಂದಬೇಕಂತೆ? ನಾವು ಅಭಿವೃದ್ಧಿ ಹೊಂದಬೇಕಾಗಿರೋದು ಯಾವುದರಲ್ಲಿ? ಕೃಪೆಯಲ್ಲಿ. ಹಾಲೆಲೂಯಾ. ನಾವು ಅಭಿವೃದ್ಧಿ ಹೊಂದಬೇಕಾಗಿರೋದು ಯೇಸು ಕ್ರಿಸ್ತನ ಮೇಲಿರುವಂಥ ಜ್ಞಾನದಲ್ಲಿ ಅಭಿವೃದ್ಧಿ ಹೊಂದಬೇಕು. ಹೇಗೆ ಬಂದು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ? ಕೃಪೆಯಲ್ಲಿ ಹೇಗೆ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ? ವಾಕ್ಯನ ನೋಡಬೇಕು, ವಾಕ್ಯನ ನಿಮ್ಮ ಒಳಗಡೆ ತೆಗೆದುಕೊಳ್ಬೇಕು, ಇಲ್ಲಿ ಕೊಡಲ್ಪಡುವಂಥ ಪ್ರಸಂಗವನ್ನು ನಿಮ್ಮ ಹೃದಯದಲ್ಲಿ ಸ್ವೀಕರಿಸಬೇಕು. ಹಾಲೆಲೂಯಾ. ನೋಡ್ರಿ, ನೀವು ಯಾರನ್ನ ನೀವು ಇಮಿಟೇಟ್ ಮಾಡ್ತಾ ಇರ್ತೀರೋ, ಯಾರನ್ನ ನೀವು ನೋಡ್ತಾ ಇರ್ತೀರೋ, ಯಾರನ್ನ ನೀವು ಯೋಚಿಸ್ತಾ ಇರ್ತೀರೋ, ಅವರ ಹಾಗೇನೆ ನೀವು ಮಾರ್ಪಡ್ತೀರಾ. ಆಮೇನ್. ಅವರ ಸ್ಟೈಲ್ ನಿಮ್ಮ ಒಳಗಡೆ ಬರುತ್ತೆ, ಅವ್ರ ಲೈಫ್ ಸ್ಟೈಲ್ ನಿಮ್ಮ ಒಳಗಡೆ ಬರುತ್ತೆ. ಯಾಕಂದರೆ ನೀವು ಅವ್ರ ರೀತಿಯಲ್ಲಿ ಯೋಚಿಸ್ಲಿಕ್ಕೆ, ಮಾತಾಡಲಿಕ್ಕೆ ನೀವು ಪ್ರಾರಂಭಿಸ್ತೀರಾ. ಆಮೇನ್. ಸೊ ಅದೇ ರೀತಿಯಾಗಿ ಕ್ರಿಸ್ತಿಯ ಜೀವಿತದಲ್ಲಿ ನಾವು ತೆಗೆದುಕೊಂಡ್ರೆ, ವಿಶ್ವಾಸ ಜೀವಿತದಲ್ಲಿ ನಾವು ಯಾವಾಗಲೂ ಸಹ ನೋಡಬೇಕಾಗಿರೋದು ಕ್ರಿಸ್ತನನ್ನು, ಯೇಸುವಿನ ಉಪದೇಶ, ಯೇಸುವಿನ ಜೀವಿತ, ಯೇಸುವಿನ ಮಾತುಗಳು, ಆತನು ಚಲಿಸಿದ್ದು, ಆತನು ಮಾತಾಡಿದ್ದು, ಆತನು ಜೀವಿಸಿದ್ದು. ಆಮೇನ್. ಇದನ್ನು ನಾವು ಯಾವಾಗಲೂ ನೀವು ನೋಡ್ತಾ ಇರಬೇಕು. ನಾವು ನೋಡ್ತಾ ಇರೋದಾದರೆ ಖಂಡಿತವಾಗ್ಲೂ ಸಹ ನಾವು ಆತನ ಹಾಗೆ ನಾವು ಬೆಳೀತಾ ಇರ್ತೀವಿ. ನೀವು ಯಾವಾಗಲೂ ಕಷ್ಟನ, ಲೋಕವನ್ನು, ಯಾವಾಗಲೂ ಹಣ, ಯಾವಾಗಲೂ ಕೊರತೆ, ಯಾವಾಗಲೂ ವೇದನೆ, ಯಾವಾಗ ದುಃಖ, ಇದನ್ನೇ ನೀವು ಯೋಚಿಸ್ತಾ ಇರೋದಾದರೆ, ಇದನ್ನೇ ನೀವು ನೋಡ್ತಾ ಇರೋದಾದರೆ, ನಿಮ್ಮ ಆತ್ಮಿಕ ಜೀವಿತ ಅದು ಏನಾಗುತ್ತೆ ಅಂದರೆ ಯಾವಾಗಲೂ ಬಾಧಿಸುತ್ತೆ. ನೆಗೆಟಿವ್ ಆಗಿ ನಾವು ಯೋಚನೆ ಮಾಡೋದಕ್ಕೋಸ್ಕರ ಖಂಡಿತವಾಗ್ಲೂ ಬರುತ್ತೆ, ನಮಗೆ ನೆಗೆಟಿವ್ ಥಾಟ್ಸ್ಗಳು ಬಹಳಷ್ಟು ಬರುತ್ತೆ. ಈ ಲೋಕವನ್ನು ಕುರಿತು ಯೋಚನೆ ಮಾಡುವಂತೆ ಬಹಳಷ್ಟು ಕಾರ್ಯಗಳು ಬರುತ್ತೆ, ಕಷ್ಟಗಳನ್ನು ಕುರಿತು, ವೇದನೆಗಳನ್ನ, ದುಃಖಗಳನ್ನ. ಯಾಕಂದರೆ ನಾವು ಅದರಲ್ಲೇ ಇದ್ದೀವಿ, ನಾವು ಅದನ್ನೇ ನಾವು ಅನುಭವಿಸ್ತಾ ಇದ್ದೀವಿ, ಅದರಲ್ಲೇ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಆ ಸಮಯದಲ್ಲಿ ನೀವು ಅದರಲ್ಲೇ ಇದ್ದೀರಾ ಅಂತೇಳಿ ಅದನ್ನೇ ನೀವು ಯೋಚನೆ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಲೈಫನ್ನು ಅದು ಟೋಟಲ್ ಆಗಿ ಬಂದು ಬಾಧಿಸುತ್ತೆ. ಕ್ರಿಸ್ತನ ಮೇಲಿರುವಂಥ ಜ್ಞಾನ, ದೇವರ ಕೃಪೆಯನ್ನು ನಿಮ್ಮ ಲೈಫಲ್ಲಿ ಅದು ಬ್ಲಾಕ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ದೇವ ಜನರೇ, ನೀವು ಮಾಡಬೇಕಾಗಿರೋದು ಒಂದೇ. ಅದಕ್ಕೆ ಪೌಲ ಈ ಸ್ಥಳದಲ್ಲಿ ಪೇತ್ರನು ಹೇಳ್ತಾ ಇರೋದು, ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನು ರಕ್ಷಕನು ಆಗಿರುವಂತಹ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರ್ರಿ. ಹಾಲೆಲೂಯಾ. ನೋಡ್ರಿ, ಪೌಲನು 3ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ ಪೌಲನು ಹೇಳ್ತಾ ಇರೋದು ಗಮನಿಸ್ರಿ. ಓಕೆ, 10ನೇ ವಾಕ್ಯಕ್ಕೆ ನಾನು ಡೈರೆಕ್ಟಾಗಿ 9ನೇ ವಾಕ್ಯ ನಾನು ಹೇಳ್ತಾ ಇದ್ದೆ ನಿಮಗೆ. ಇದರಲ್ಲಿ ನನ್ನ ಉದ್ದೇಶ ಏನೆಂದರೆ, ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು ನೇಮನಿಷ್ಠೆಗಳ ಫಲವಾಗಿರುವ ಸ್ವಂತ ನೀತಿಯನ್ನು ಆಶ್ರಯಿಸದೆ. ಯಾಕಂದರೆ ಫರಿಸಾಯರುಗಳಿಗೆ ಯಾವಾಗಲೂ ಸಹ ಸ್ವಂತ ನೀತಿ, ಸೆಲ್ಫ್ ರೈಚಸ್ನೆಸ್ ಯಾವಾಗಲೂ ಅವ್ರಿಗೆ ಮುಖ್ಯ. ತನ್ನನ್ನು ತೋರಿಸ್ಬೇಕು, ತಾವೇನು ಮಾಡ್ತಾ ಇದ್ರೋ ಅದು ಸರಿ. ಸೊ ನೋಡ್ರಿ, ಯಾವತ್ತೂ ಸಹ ಕ್ರಿಸ್ತಿಯ ಜೀವಿತದಲ್ಲಿ ನಡೆಯುವಂಥ ಜನಗಳಿಗೆ ಯಾವತ್ತೂ ಸ್ವಂತ ನೀತಿ ಇರಬಾರ್ದು. ನಾನು ಏನು ಮಾತಾಡ್ತೀನಿ, ಏನು ಜೀವಿಸ್ತೀನಿ, ಯಾವ ರೀತಿಯಾಗಿರ್ತೀನಿ, ನಾನು ಏನು ಮಾಡ್ತೀನಿ ಅದೇ ಸರಿ ಅಲ್ಲ. ನಾವು ಯಾವತ್ತು ದೇವರ ಮಕ್ಕಳು, ನಮಗೆ ಬೇಕಾಗಿರೋದು ಕ್ರಿಸ್ತನ ನೀತಿ ನಮಗೆ ಬೇಕಾಗಿದೆ. ಆಮೇನ್. ಸೆಲ್ಫ್ ರೈಚಸ್ನೆಸ್ಸಿಂದ, ಸ್ವನೀತಿಯಿಂದ ಬಿಟ್ಟು ನಾವು ಬರಬೇಕಾಗಿರೋದು ಕ್ರಿಸ್ತನ ನೀತಿ ಒಳಗಡೆ ಬರಬೇಕು. ಆಮೇನ್. ಕ್ರಿಸ್ತನ ನೀತಿ ಅನ್ನೋದು, ಕ್ರೈಸ್ಟ್ ಬಂದು ಏನಿದೆ ಆ ರೈಚಸ್ನೆಸ್ ಅನ್ನೋದು ಬಹಳ ಮುಖ್ಯ ನಮ್ಮ ಜೀವಿತದಲ್ಲಿ. ಅದಕ್ಕೆ ನೋಡ್ರಿ, ಫರಿಸಾಯರು ನಾನು ಆಗಲೇ ಹೇಳಿದೆ, ಅವ್ರು ಯಾವಾಗಲೂ ಸಹ ಸ್ವಂತ ನೀತಿಯಲ್ಲಿ ಬಂದು ನಡೀತಿರುವಂಥ ಜನಗಳು. ಯಾಕಂದರೆ ಪೌಲನ ಒಳಗಡೆ ಆ ಕ್ಯಾರೆಕ್ಟರ್ ಇತ್ತು. ಬಟ್ ಯಾವಾಗ ಪೌಲನ ರಕ್ಷಣೆ ಹೊಂದನೋ ಆ ರೀತಿಯಾಗಿ ಬಂದು ಇಲ್ಲಿ ಹೇಳ್ತಾ ಇದ್ದಾನೆ, ಸ್ವನೀತಿಯನ್ನು, ಸ್ವಂತ ನೀತಿಯನ್ನು ನಾನು ಆಶ್ರಯಿಸಬೇಕು ಅಂತ. ನೋಡ್ರಿ, ಸ್ವಂತ ನೀತಿಯನ್ನು ನೋಡ್ರಿ, ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು ನೇಮನಿಷ್ಠೆಗಳ ಫಲವಾಗಿರುವ ಸ್ವನೀತಿಯನ್ನು ಆಶ್ರಯಿಸದೆ, ಸ್ವಂತ ನೀತಿಯನ್ನು ಆಶ್ರಯಿಸದೆ, ಕ್ರಿಸ್ತನನ್ನು ನಂಬುವುದರಿಂದ ದೊರಕುವಂತಹ, ಹಾಲೆಲೂಯಾ, ಕ್ರಿಸ್ತನ ಮೇಲಣ ನಂಬಿಕೆಯ ಆಧಾರದಿಂದ ದೇವರು ಕೊಡುವಂಥ ನೀತಿಯನ್ನೇ, ಹಾಲೆಲೂಯಾ, ದೇವರು ಕೊಡುವಂಥ ನೀತಿಯನ್ನೇ ಹೊಂದಿ ಕ್ರಿಸ್ತನಲ್ಲಿ ಇರುವವನಾಗಿ ಕಾಣಿಸ್ಕೊಳ್ಬೇಕೆಂಬುದೇ ಆತನ ಆಸೆ. ಅಂದರೆ ನಾನು ಏನು ಯೋಚನೆ ಮಾಡ್ತೀನಿ, ನಾನು ಮಾಡಿದ್ದು, ನಾನು ಮಾತಾಡಿದ್ದೆ, ನಾನು ಹೇಳಿದ್ದೆ, ಅದರಲ್ಲಿ ಪೌಲನ್ ಇರಲಿಲ್ಲ. ಈಗ ನಾನಲ್ಲ, ಕ್ರಿಸ್ತನ್ ಏನು ಹೇಳ್ತಾರೋ, ಆತನ ಏನು ಮಾತಾಡೋಕ್ಕೆ ಹೇಳ್ತಾರೋ, ಆತನ ಏನು ಮಾಡಬೇಕಂತ ಹೇಳ್ತಾರೋ, ಆತನ ಹೇಗೆ ಜೀವಿಸ್ಬೇಕಂತ ಹೇಳ್ತಾರೋ, ಆತನ ಯಾವ ರೀತಿಯಾಗಿ ನಾನು ಇರಬೇಕಂತ ಬಯಸ್ತಾರೋ ಅವರು ಹೇಳಿದ ರೀತಿಯಲ್ಲಿ. ಆಮೇನ್. ಯಾಕೋಸ್ಕರ ಅಂದರೆ ಕೆಲವೊಂದು ಸಮಯದಲ್ಲಿ ಆತನು ಹೇಳುವಂಥ ಕಾರ್ಯಗಳು ನಮಗೆ ಪೈನನ್ನು ತೆಗೆದುಕೊಂಡು ಬರ್ಬೋದು, ದುಃಖಗಳನ್ನ ತೆಗೆದುಕೊಂಡು ಬರ್ಬೋದು, ಬಾಧಿಸ್ಬೋದು, ವೇದನೆಗಳನ್ನ ತೆಗೆದುಕೊಂಡು ಬರ್ಬೋದು. ಆದರೆ ಅದಾಗಿದೆ ದೇವರ ಚಿತ್ತ.
ಅದಾಗಿದೆ ದೇವರ ನೀತಿ. ಕಾರಣ ಅದ್ರ ಮುಖಾಂತರ ದೇವರು ಏನೋ ಒಂದು ನಮಗೆ ಕಲಿಸ್ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಬಹಳ ಮುಖ್ಯವಾದದ್ದು. ಇವತ್ತು ನಾನು ಅನೇಕ ಕಾರ್ಯಗಳನ್ನು ಮಧ್ಯದಲ್ಲಿ ನಾನು ಹೇಳ್ಬೇಕಾಗಿದೆ, ಆದರೆ ಬಹಳ ಮುಖ್ಯವಾಗಿ ನಾನು ಕೆಲವೊಂದು ಕಾರ್ಯಗಳನ್ನು ಮಾತ್ರ ನಿಮ್ಮ ಮಧ್ಯದಲ್ಲಿ ನಾನು ಓದ್ತೇನೆ. ನಾನು 10ನೇ ವಾಕ್ಯನ ನೋಡ್ರಿ, 10ನೇ ವಾಕ್ಯನ ಪೌಲನು ಹೇಳ್ತಾ ಇರೋದು, ಆತನನ್ನು, ಆತನ ಪುನರುತ್ಥಾನದಲ್ಲಿರುವಂತಹ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳ್ಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲ. ನೋಡ್ರಿ, ಪೌಲನ್ ಹೇಳ್ತಾರೆ, ಗಮನಿಸ್ರಿ. ಮೊದಲನೇದಾಗಿ ಆತನಿಗೆ ಆಸೆ ಏನು? ನಾನು ಕ್ರಿಸ್ತನನ್ನು ನೋಡಬೇಕು, ಕ್ರಿಸ್ತನನ್ನು ಕಾಣಬೇಕು, ಕ್ರಿಸ್ತನನ್ನು ತಿಳ್ಕೊಳ್ಬೇಕು. ಆಮೇಲೆ ಯೇಸುವನ್ನು ತಿಳ್ಕೊಳ್ಬೇಕು. ಯಾವಾಗಲೂ ನಮಗೆ ಆಸೆ. ಆಮೇಲೆ ನಿಮ್ಮ ಪ್ರಾರ್ಥನೆ ಯಾವಾಗಲೂ ಸಹ ಇದಾಗಿರಲಿ, ಯೇಸುವೆ ನಿಮ್ಮನ್ನು ನಾನು ನೋಡಬೇಕು. ಹಲ್ಲೆಲೂಯಾ. ನಿಮ್ಮನ್ನು ನಾನು ನೋಡಬೇಕು ದೇವರೇ, ನಿಮ್ಮನ್ನು ನಾನು ಅನುಭವಿಸಬೇಕು, ನಿಮ್ಮನ್ನು ನಾನು ನೋಡಬೇಕಾಗಿದೆ. ನಿಮ್ಮ ಪ್ರಾರ್ಥನೆ ಯಾವತ್ತಾದರೂ ಈ ರೀತಿಯಾದ ಪ್ರಾರ್ಥನೆ ಆಗಿದೆಯಾ? ಆಮೇನ್. ಎಲ್ಲರೂ ಇದನ್ನು ಪ್ರಾರ್ಥಿಸ್ಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ನಿಮಗೆ ಲೋಕದಲ್ಲಿ ಭಾರ ಇದ್ದು, ಲೌಕಿಕ ಕಾರ್ಯಗಳ ಮೇಲೆ ನಿಮಗೆ ಭಾರ ಬಿದ್ದು, ಆಸೆ ಇದ್ದು, ಆಶಾಪಾಶಗಳಲ್ಲಿ ಬಿದ್ದು, ಯಾವಾಗ ನೋಡ್ಲಿಕ್ಕೆ ಕಷ್ಟ ಅಂತ ನೀವು ಹೇಳ್ತಾ ಇರೋರು, ಇದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಆಮೇನ್. ಯೇಸು ಸ್ವಾಮಿ ಹೇಳಿದ್ರು, ಈ ಲೋಕದಲ್ಲಿ ನಿಮ್ಗೆ ಸಂಕಟ ಇದೆ, ಈ ಲೋಕದಲ್ಲಿ ನಮ್ಗೆ ಕಷ್ಟ ಇದ್ದೇ ಇದೆ. ಪೌಲನು ಹೇಳ್ತಾ ಇದ್ದಾರೆ, ನಾವು ಅನೇಕ ಸಂಕಟಗಳನ್ನು ತಾಳಿ ನಾವು ದೇವರ ರಾಜ್ಯಕ್ಕೆ ನಾವು ಹೋಗ್ಬೇಕು ಅಂತ. ಹಲ್ಲೆಲೂಯಾ. ಆಮೇನ್. ಸೊ ಇದ್ರ ಮಧ್ಯದಲ್ಲಿ ನಾವು ತಿಳಿದಿರಬೇಕಾಗಿದ್ದು, ದೇವರ ಮಕ್ಕಳಿಗೆ, ದೇವರ ಮಕ್ಕಳು ಕ್ರಿಸ್ತನಿಗಾಗಿ ಆದಿ ಸಭೆಯಲ್ಲಿ ನಡೆದಂಥ ಅನುಭವಗಳು ಇದಾಗಿತ್ತು. ಎಷ್ಟು ಗೊತ್ತಾ, ಹಿಂಸೆಗಳು. ಆದಿ ಸಭೆಯಲ್ಲಿ ಹೋದಂಥ ಜನಗಳು ಹಿಂಸೆಗಳ ಮಧ್ಯದಲ್ಲಿ ಹೋದರು. ಹಿಂಸೆಗಳ ಮಧ್ಯದಲ್ಲಿ ಭಯಂಕರವಾದಂಥ ಹಿಂಸೆ. 300 ವರ್ಷಗಳು 3 ಶತಮಾನಗಳು ಸಭೆಗಳ ಒಳಗಡೆ ರಕ್ತದ ಕೋಡಿ ಹರಿತು. ಯಾಕಂದರೆ ಕ್ರೈಸ್ತರುಗಳನ್ನ ಬಂದು ಲಯ ಮಾಡಬೇಕು ಅಂತ, ಎಷ್ಟೋ ನಾಶಪಡಿಸ್ಬೇಕಂತ ಎಷ್ಟೋ ರಾಜ್ಯರುಗಳು ರೋಮನ್ ಕಿಂಗ್ಸ್ಗಳು ಬಂದು ಎದ್ರು. ಎಷ್ಟೋ ಜನಗಳು. ಅದಕ್ಕೆ ಕೆಲವರು ಯಹೂದ್ಯ ರಾಜ್ಯರುಗಳು ಸಹ ಬಂದು ಸಪೋರ್ಟ್ ಮಾಡಿದ್ರು. ಯಹೂದ್ಯರುಗಳು ಸಪೋರ್ಟ್ ಮಾಡಿದ್ರು ಕ್ರಿಶ್ಚಿಯನ್ಸ್ಗಳನ್ನ ನಾಶ ಮಾಡಬೇಕು ಅಂತ. ಹಲ್ಲೆಲೂಯಾ. ಯಾಕೋಸ್ಕರ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ಈ ಕಲ್ಲಿನ ಮೇಲೆ ನನ್ನ ಸಭೆಯನ್ನು ಕಟ್ತೀನಿ, ನನ್ನ ಸಭೆಯನ್ನು ನಾನು ಕಟ್ತೀನಿ ಅಂತ ದೇವರು ಹೇಳಿದ್ರು. ಸಭೆಯನ್ನು ಕಟ್ಟುವ ಆತನು ಕ್ರಿಸ್ತನು. ದೇವರು ಕಟ್ಟಿದ್ದನ್ನು ಯಾರು ಕೆಡವಲಿಕ್ಕೆ ಆಗೋದಿಲ್ಲ. ಆಮೇನ್. ಸೊ ಆದರೆ ಸಭೆ ಹಿಂಸೆಗಳ ಮಧ್ಯದಲ್ಲಿ ಹೋದ್ರೂ ಸಹ ಅವ್ರು ಬಿಟ್ಕೊಡ್ಲಿಲ್ಲ, ಯಾವತ್ತೂ ಸಹ ಬಿಟ್ಕೊಡ್ಲಿಲ್ಲ. ಅವ್ರಿಗೊಂದೇ ಒಂದು ಆಸೆ, ಅವ್ರು ತಿಳ್ಕೊಂಡಿದ್ರು ಕ್ರಿಸ್ತನನ್ನು. ನೀವು ಕ್ರಿಸ್ತನನ್ನು ತಿಳಿಯೋದಾದರೆ ಖಂಡಿತವಾಗ್ಲೂ ನಿಮ್ಮ ಜೀವಿತದಲ್ಲಿ ಎಷ್ಟೇ ವೇದನೆಗಳು, ಎಷ್ಟೇ ದುಃಖಗಳು, ಎಷ್ಟೇ ಕಷ್ಟಗಳು ಬಂದರೂ ಸಹ ನೀವು ಕ್ರಿಸ್ತನನ್ನು ಬಿಟ್ಟು ಹೋಗೋದಿಲ್ಲ. ಆಮೇನ್. ಒಂದನೇದಾಗಿ. ಎರಡನೇದಾಗಿ, ನೀವು ಕ್ರಿಸ್ತನನ್ನು ತಿಳಿಬೇಕು ಅಂತ ನಿಮ್ಗೆ ಆಸೆ ಇರೋದಾದರೆ ಎಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ನೀವು ಗುಣಗುಟ್ಟೋದಿಲ್ಲ. ಹಲ್ಲೆಲೂಯಾ. ಕಷ್ಟಗಳು ಬರಲಿ, ಹೋರಾಟಗಳು ಬರಲಿ, ಅವಮಾನಗಳು, ಇಕ್ಕಟ್ಟುಗಳು ಬರಲಿ, ನೀವು ಗುಣಗುಟ್ಟೋದಿಲ್ಲ. ಆಮೇನ್. ನಿಮ್ಗೆ ಅದ್ಭುತ ನಡೆಯುತ್ತೋ ಇಲ್ವೋ, ನೀವು ದೇವರು ನೋಡಿ ಗುಣಗುಟ್ಟೋದಿಲ್ಲ. ಯಾಕೋಸ್ಕರ ಅಂದರೆ ನಿಮ್ಮ ಲೈಫಲ್ಲಿ ಕ್ರಿಸ್ತನ ನನಗೆ ಸಾಕು ಅಂತ ನೀವು ಹೇಳ್ತೀರಾ, ಯೇಸು ನನಗೆ ಸಾಕು ಅಂತ ಹೇಳ್ತೀರಾ. ಎಷ್ಟು ಮುಖ್ಯವಾದದ್ದು ಇದು. ಅದಕ್ಕೋಸ್ಕರ ಪೌಲನು ಹೇಳ್ತಾ ಇದ್ದಾನೆ, ನನಗೊಂದೇ ಒಂದು ಆಸೆ. ಅವ್ನು ನೋಡ್ರಿ, ಪೌಲನು ಕೆಲವು ಆಸೆಗಳನ್ನ ಈ ಸ್ಥಳದಲ್ಲಿ ತೋರಿಸ್ತಾ ಇದ್ದಾರೆ. ಆತನಿಗಿದ್ದಂಥ ಆಸೆಗಳು ಯಾವುದು ಅಂತ ಹೇಳಿದ್ರೆ ಬಹಳ ಮೇಜರ್ ಆಗಿ, ಒಂದನೇದಾಗಿ ಕ್ರಿಸ್ತನನ್ನು ನಾನು ತಿಳ್ಕೊಳ್ಬೇಕು. ಒಂದನೇದಾಗಿ ಈ 10ನೇ ವಾಕ್ಯದಲ್ಲಿ ಹೇಳ್ತಾ ಇದೆ. ಎರಡನೇದಾಗಿ ಆತನಿಗಿದ್ದಂಥ ಆಸೆ, ಆತನ ಪುನರುತ್ಥಾನದ ಶಕ್ತಿಯನ್ನು ನಾನು ತಿಳ್ಕೊಳ್ಬೇಕು. ಆಮೇನ್. ಮೂರನೇದಾಗಿ ಆತನಿಗಿದ್ದಂಥ ಆಸೆ, ಆತನ ಬಾಧೆಗಳನ್ನ ತಿಳ್ಕೊಂಡು ಅದರಲ್ಲಿ ನಾನು ಪಾಲುಗಾರನಾಗಬೇಕು. ಆಮೇನ್. ಸೊ ಕೆಲವರಿಗೆ ಬಹಳಷ್ಟು ಆಸೆ ಇರುತ್ತೆ, ಯೇಸುನ ನಾನು ತಿಳ್ಕೊಳ್ಬೇಕು ಅಂತ ಅಲ್ವಾ, ಯೇಸು ಸ್ವಾಮಿನ ತಿಳಿಬೇಕು ಅಂತ ಬಹಳಷ್ಟು ನಿಮ್ಗೆ ಆಸೆ ಇರ್ಬೋದು. ಎರಡನೇದಾಗಿ ಯೇಸುವಿನ ಪುನರುತ್ಥಾನದ ಶಕ್ತಿಯನ್ನು, ಯಾವ ರೀತಿಯಾಗಿ ಆತನ ಒಳಗಡೆ ಪುನರುತ್ಥಾನದ ಶಕ್ತಿ ಕಾರ್ಯ ಮಾಡ್ತು, ಆ ಪುನರುತ್ಥಾನದ ಶಕ್ತಿ ಏನಾಗಿದೆ ಎನ್ನುವುದನ್ನು ನಿಮ್ಗೆ ಆಸೆ ಇರ್ಬೋದು. ಆದರೆ ನಿಜವಾಗ್ಲೂ ಮೂರನೇದಾಗಿ, ಯೇಸು ಸ್ವಾಮಿ ಅನೇಕ ರೀತಿಯಲ್ಲಿ ಸಫರ್ ಆದರು, ಬಾಧೆನ ಅನುಭವಿಸಿದ್ರಲ್ವ, ನಾನು ಸಹ ಬಾಧೆನ ಅನುಭವಿಸ್ಬೇಕು ಎನ್ನುವಂಥ ಆಸೆ ಇದೆಯಾ? ಬಹಳಷ್ಟು ಕಡಿಮೆ. ಆಮೇನ್. ಅದರಿಂದ ಇವತ್ತು ನಾವು ನೋಡೋಣ. ಒಂದನೇದಾಗಿ, ನಾನು ಯೇಸುವನ್ನು ತಿಳಿಬೇಕೆನ್ನುವಂಥ ಅವನಿಗೆ ಆಸೆ ಇದ್ದಂಥ ಆಸೆ. ಎರಡನೇದು ನೋಡ್ರಿ, ನಾನು ಆಗಲೇ ಹೇಳಿದೆ, ಯೇಸುವನ್ನು ನಿಮ್ಮ ಸ್ವಂತ ನಾಲೆಡ್ಜಿಂದ ನೀವು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಯೇಸುವನ್ನು ಪ್ರಕಟಪಡಿಸೋದೇ ದೇವರಾಗಿದ್ದಾರೆ, ಪವಿತ್ರಾತ್ಮನಾಗಿದ್ದಾರೆ. ನಮಗೆ ಬರೀ ಈ ಲೋಕದ ಜ್ಞಾನ ಅಲ್ಲ, ದೇವರ ಜ್ಞಾನ ನಮಗೆ ಬೇಕಾಗಿದೆ. ನೀವು ಹೇಳಬೇಕು, ಕರ್ತನೆ. ಅದಕ್ಕೋಸ್ಕರ ಪೌಲನು ಹೇಳ್ತಾ ಇದ್ದಾರೆ, ಎಫೆಸ ಸಭೆಗೆ ಆತನು ಬರಿಬೇಕಾದ್ರೆ 1ನೇ ಅಧ್ಯಾಯದಲ್ಲಿ ಎಫೆಸದವರಿಗೆ ಆ ಸ್ಥಳದಲ್ಲಿ 16-17ನೇ ವಾಕ್ಯದಲ್ಲಿ, ಎಫೆಸದಲ್ಲಿರುವಂಥ ಜನಗಳೇ, ಸಭೆಯಲ್ಲಿರುವಂಥ ಜನಗಳೇ, ನೀವು ಕ್ರಿಸ್ತನನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ದೇವರು ನಿಮಗೆ ಜ್ಞಾನವುಳ್ಳ ಆತ್ಮವನ್ನು ಕೊಡಬೇಕು ಅಂತ ನಾನು ನಿಮಗೆ ಪ್ರಾರ್ಥಿಸ್ತೀನಿ ಅಂತ. ಸೊ ನಾವು ಕೇಳಬೇಕು, ಕರ್ತನೆ, ನಿನ್ನನ್ನು ತಿಳಿದುಕೊಳ್ಳುವಂಥ ಜ್ಞಾನ ನನಗೆ ಕೊಡು ದೇವರೇ. ಹಲ್ಲೆಲೂಯಾ. ನಿನ್ನನ್ನು ತಿಳಿದುಕೊಳ್ಬೇಕಾಗಿದೆ, ಅದಕ್ಕೆ ಬೇಕಾಗಿರುವಂಥ ಜ್ಞಾನವನ್ನು ನನಗೆ ಅನುಗ್ರಹಿಸು. ಕೇಳಬೇಕು ನಾವು ಕರ್ತನ ಹತ್ರ, ಕರ್ತನೆ ಜ್ಞಾನವುಳ್ಳಂಥ ಆತ್ಮನ ಕೊಡು. ಅಂದರೆ ಈ ಲೋಕದಲ್ಲಿರುವಂಥ ನಿಮಗೆ ಏನು ನಾಲೆಡ್ಜ್ ಇದೆ, ಒಂದು ವೇಳೆ ಸ್ಕೂಲ್ ಕೊಟ್ಟಿರುವಂಥ ನಾಲೆಡ್ಜ್ಗಳು,
ಈ ಲೋಕ ಕೊಟ್ಟಿರುವಂಥ ನಾಲೆಡ್ಜ್ಗಳೇನಿದೆ, ಜ್ಞಾನ ಏನಿದೆ, ಅದರಿಂದ ನಿಮಗೆ ಸ್ವಂತ ಬುದ್ಧಿ, ನಿಮ್ಮ ಸ್ವಂತ ಬುದ್ಧಿಯಿಂದ ಕ್ರಿಸ್ತನ ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ. ನಾವು ಕ್ರಿಸ್ತನನ್ನು ತಿಳಿದುಕೊಳ್ಬೇಕಂದ್ರೆ ನಮಗೆ ಒಂದು ರೆವಲೇಷನ್ ನಾಲೆಡ್ಜ್ ನಮಗೆ ಬೇಕು, ಪ್ರಕಟಣಾ ಭರಿತವಾದಂಥ ಜ್ಞಾನ ನಮಗೆ ಬೇಕಾಗಿದೆ. ಕ್ರಿಸ್ತನನ್ನು ನಾವು ತಿಳಿಬೇಕಂತ ಹೇಳಿದ್ರೆ ನಮಗೆ ಸ್ವರ್ಗದ ಜ್ಞಾನ ನಮಗೆ ಬೇಕಾಗಿದೆ. ಹಾಲೆಲೂಯಾ. ಸೊ ಇದು ನಮ್ಮ ಹತ್ರ, ದೇವರ ಹತ್ರ ನಾವು ಕೇಳಬೇಕು. ಆಮೇನ್. ನೋಡ್ರಿ, ನಮ್ಮ ಪ್ರಾರ್ಥನೆಗಳು ಈ ರೀತಿಯಾಗಿರೋದಾದರೆ ಖಂಡಿತವಾಗ್ಲೂ ನಿಮ್ಮ ಲೈಫೇ ಬಂದು ಚೇಂಜ್ ಆಗುತ್ತೆ, ಖಂಡಿತವಾಗ್ಲೂ ಸಹ. ಬಟ್ ಇವತ್ತು ನಮ್ಮ ಪ್ರಾರ್ಥನೆಗಳು ಯಾವ ರೀತಿಯಾಗಿದೆ? ಬರೀ ಬಂದು ಕೇಳೋದಾಗಿದೆಯಾ? ಇಲ್ಲ, ನಾನು ಕ್ರಿಸ್ತನನ್ನು ಹೊಂದಿಕೊಳ್ಳೋದಾಗಿದೆಯಾ? ಆತನ ನೋಡಬೇಕು, ಆತನ ಅನುಭವಿಸೋದಾಗಿದೆಯಾ? ಪೌಲನಿಗಿದ್ದಂಥದ್ದು ಇದು ಒಂದನೇದಾಗಿ. ಎರಡನೇದಾಗಿ ಪೌಲನು ಹೇಳ್ತಾ ಇದ್ದಾರೆ ಏನಂತಂದರೆ, ಆತನ ಪುನರುತ್ಥಾನದ ಶಕ್ತಿಯಲ್ಲಿ, ಹಾಲೆಲೂಯಾ, ಆತನ ಪುನರುತ್ಥಾನದ ಶಕ್ತಿಯನ್ನು ನಾನು ತಿಳಿದುಕೊಳ್ಬೇಕಾಗಿದೆ. ಆಮೇನ್. ಪುನರುತ್ಥಾನದ ಶಕ್ತಿ, ಪುನರುತ್ಥಾನದಲ್ಲಿರುವಂಥ ಶಕ್ತಿ ಏನಾಗಿದೆ ಅದನ್ನು ನಾನು ತಿಳ್ಕೊಳ್ಬೇಕು ಅಂತ. ಹಾಲೆಲೂಯಾ. ನೋಡ್ರಿ, ಈ ಲೋಕದಲ್ಲಿ ಕ್ರಿಸ್ತನಿಗಾಗಿ ಪೌಲನ್, ನೋಡ್ರಿ, ಯೇಸುಸ್ವಾಮಿ ಜೊತೆಲಿ ಬಹಳಷ್ಟು ಜನ ಸೇವಕರುಗಳು ಇದ್ದರು, ಯೇಸುಸ್ವಾಮಿ ಜೊತೆಲಿ. ಅದರ ನಂತರನೂ ಸಹ ಬಹಳಷ್ಟು ಜನಗಳು ಬಂದರು. ಆದರೆ ಒಂದು ತಿಳ್ಕೊಳ್ರಿ, ಪೌಲನು ಕ್ರಿಸ್ತನ ಶಕ್ತಿಯಲ್ಲಿ, ಪುನರುತ್ಥಾನದ ಶಕ್ತಿಯನ್ನು ತಿಳಿದುಕೊಂಡಷ್ಟು ಹೆಚ್ಚಾಗಿ ಯಾರೂ ಸಹ ತಿಳ್ಕೊಂಡಿಲ್ಲ. ಹಾಲೆಲೂಯಾ. ಆಮೇನ್. ನಾವು ನೋಡ್ರಿ, ನಾವು ಕ್ರಿಸ್ತನನ್ನು ತಿಳಿಯೋದು ಮಾತ್ರವಲ್ಲದೆ ದೇವರ ಪುನರುತ್ಥಾನದ ಶಕ್ತಿ, ಅದನ್ನು ನಾವು ತಿಳ್ಕೊಳ್ಬೇಕು. ಈ ಶಕ್ತಿ ನೋಡ್ರಿ, ಎಷ್ಟಕ್ಕೆಷ್ಟು ನಾವು ತಿಳ್ಕೊಳ್ತೀವೋ ಆ ಶಕ್ತಿ ನಮ್ಮ ಒಳಗಡೆಯಿಂದ ಕ್ರಿಯೆ ಮಾಡಲು ಪ್ರಾರಂಭವಾಗುತ್ತೆ. ಹಾಲೆಲೂಯಾ. ಆಮೇನ್. ಸೊ ನಾವಾಗಿರೋದಿಲ್ಲ. ನೀವು ತಿಳಿಬೋದು. ನಾನು ಒಂದು ನಿಮಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಪೌಲನ ಲೈಫಲ್ಲಿ ಪಟ್ಟಂಥ ಪಾಠಗಳು ಎಷ್ಟು. ಒಂದು ಕಡೆ ಹೋಗ್ತಾ ಇರಬೇಕಾದ್ರೆ ಒಂದು ಸ್ಥಳದಲ್ಲಿ ಸೇವೆಯಲ್ಲಿ ಅವನ ವಿರುದ್ಧವಾಗಿ ಹೋರಾಟಗಳು ಬಂತು. ಇದನ್ನು ನಾವು 14ನೇ ಅಧ್ಯಾಯ ಅಪೊಸ್ತಲರಲ್ಲಿ ನಾವು ನೋಡ್ತಾ ಇದ್ದೀವಿ. ಹೋರಾಟಗಳು ಬಂತು. ಅಲ್ಲಿರುವಂಥ ಏನು ಮಾಡಿದ್ರು, ಯಹೂದ್ಯ ಜನಗಳು, ಗ್ರೀಕರುಗಳು ಪ್ರತಿಯೊಬ್ಬರು ಸೇರಿ ಪೌಲನ ಕಲ್ಲಲ್ಲಿ ಹೊಡೆದ್ರು. ಎಲ್ಲಿವರೆಗೂ ಹೊಡೆದ್ರು ಅಂತ ಹೇಳಿದ್ರೆ, ಇವನು ಸತ್ತೇ ಹೋದ ಅಂತ ಹೇಳೋವರೆಗೂ ಬಂದು ಪೌಲನ್ಗೆ ಹೊಡೆದ್ರು. ಅದಾಗಿದ್ದ ಕೂಡಲೇ ಏನಾಯ್ತು ಗೊತ್ತಾ, ಎಲ್ಲ ಬಂದು ಅವ್ರಿಗೆ ಗೊತ್ತಾಯಿತು, ಕನ್ಫರ್ಮ್ ಆಯಿತು, ಅಷ್ಟೇ ಪೌಲನ ಕತೆ ಅಷ್ಟೇ, ಫಿನಿಶ್, ಮುಗೀತು ಅಂತ ಹೇಳಿ ಅವರೆಲ್ಲರೂ ವಾಪಸ್ ಹೋದರು. ಅದಾಗಿದ್ದ ಕೂಡಲೇ ಇಮಿಡಿಯೇಟ್ ಪೌಲನ್ ಬಂದು ಎದ್ದು ಮತ್ತೆ ಸೇವೆಗೆ ಹೋಗ್ತಾ ಇದ್ದಾರೆ. ಹೇಗಿರ್ಬೋದು ನಿಮಗೆ ತಿಳ್ಕೊಳ್ರಿ. ಪುನರುತ್ಥಾನದ ಶಕ್ತಿ ಪೌಲನ ಒಳಗಡೆ ಹೇಗೆ ಬಂದು ಕ್ರಿಯೆ ಮಾಡ್ತು, ಯಾವ ರೀತಿಯ ಕಾರ್ಯ ಮಾಡ್ತು ಅಂತ. ಎಲ್ಲರೂ ತೆಗೆದುಕೊಳ್ಳ್ರಿ ಒಂದು ವಾಕ್ಯನ, ಕೊಲೆಸದವರಿಗೆ 1ನೇ ಅಧ್ಯಾಯ. ಇದೆಲ್ಲರೂ ಸಹ ನೀವು ನೋಡಬೇಕು. ಕೊಲೆಸದವರಿಗೆ 1ನೇ ಅಧ್ಯಾಯ ಅದರ 29ನೇ ವಾಕ್ಯ ನೋಡ್ರಿ. ಕೊಲೆಸದವರಿಗೆ 1:29 ಪೌಲನು ಹೇಳ್ತಾ ಇದ್ದಾರೆ, ನನ್ನಲ್ಲಿ ಕಾರ್ಯ ಸಾಧಿಸುವ ದೇವರ ಬಲವನ್ನು ಪ್ರಯೋಗ ಮಾಡಿ ಇದಕ್ಕೋಸ್ಕರವೇ ಹೋರಾಡುತ್ತೇನೆ, ಪ್ರಯಾಸ ಪಡುತ್ತೇನೆ. ಆಮೇನ್. ಪೌಲನು ಹೇಳ್ತಾ ಇದ್ದಾರೆ ನೋಡ್ರಿ, ಗಮನಿಸ್ರಿ, ನನ್ನಲ್ಲಿ ಕಾರ್ಯ ಸಾಧಿಸುವಂಥ. ಹಾಲೆಲೂಯಾ. ಪೌಲನು ಹೇಳ್ತಾ ಇರೋದೇನು, ನನ್ನಲ್ಲಿ ಕಾರ್ಯ ಸಾಧಿಸುವಂಥ ಏನು, ದೇವರ ಶಕ್ತಿ. ದೇವ ಜನಗಳು ತಿಳ್ಕೊಳ್ರಿ, ಬರೀ ನಾವು ಚರ್ಚಿಗೆ ಬಂದು ಹೋಗೋದಿರಬಾರ್ದು. ದೇವರ ಪುನರುತ್ಥಾನದ ಶಕ್ತಿ ಇವಾಗ ಸಭೆಗಿಡಲ್ಪಟ್ಟಿದೆ, ನಿಮಗಿಡಲ್ಪಟ್ಟಿದೆ, ನಿಮಗೆ ಕೊಡಲ್ಪಟ್ಟಿದೆ. ಹಾಲೆಲೂಯಾ. ನಾವು ಬರೀ ಬಂದು ಪ್ರಾರ್ಥಿಸೋದು ಹೋಗೋದು ಮಾತ್ರವಲ್ಲ, ದೇವರ ಪುನರುತ್ಥಾನದ ಶಕ್ತಿ ನಮ್ಮ ಒಳಗಡೆ ವ್ಯಾಪರಿಸೋದಕ್ಕೋಸ್ಕರ ನಾವು ಬಿಟ್ಕೊಡ್ಬೇಕು. ನೀವು ಅದನ್ನು ಬ್ಲಾಕ್ ಮಾಡಬಾರ್ದು. ಪೌಲನ್ ನೋಡ್ರಿ, ಯೇಸು ಕ್ರಿಸ್ತನ ವಾಕ್ಯ ಹೇಳ್ತಾ ಇದೆ, ಯೇಸು ಸ್ವಾಮಿ ಭೂಮಿಯಲ್ಲಿ ಇರಬೇಕಾದ್ರೆ ಅಪೊಸ್ತಲರು 10:38 ಹೇಳ್ತಾ ಇದೆ, ತಂದೆಯಾದ ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕ ಮಾಡಿದ್ರು. ಈ ಬಲದ ಮುಖಾಂತರ, ಈ ಅಭಿಷೇಕದ ಮುಖಾಂತರ ಯೇಸು ಸ್ವಾಮಿ ಎಲ್ಲ ದುರಾತ್ಮಗಳನ್ನ, ಸೈತಾನನಿಂದ ಬಾಧಿಸಲ್ಪಡುತ್ತಿದ್ದಂಥ ಪ್ರತಿಯೊಬ್ಬರನ್ನ ಗುಣಪಡಿಸ್ತಾ ಇದ್ರು. ಅದು ಮಾತ್ರವಲ್ಲದೆ ಅನೇಕರುಗಳಿಗೆ ಉಪಕಾರಗಳನ್ನ ಮಾಡ್ತಾ ಇದ್ರು ಅಂತ ವಾಕ್ಯ ಹೇಳ್ತಾ ಇದೆ. ನೀವು ಮತ್ತಾಯ 12ನೇ ಅಧ್ಯಾಯದಲ್ಲಿ 29ನೇ ವಾಕ್ಯ ತೆಗೆದುಕೊಳ್ಳೋದಾದರೆ, ನಾನು ದೇವರಾತ್ಮನ ಬಲದಿಂದ ದುರಾತ್ಮಗಳನ್ನ ನಾನು ಓಡಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಅಂದರೆ ಕ್ರಿಸ್ತನ ಒಳಗಡೆ ಈ ಶಕ್ತಿ ಕಾರ್ಯ ಮಾಡಲು ಬಂದು ಪ್ರಾರಂಭವಾಯಿತು. ಅದೇ ರೀತಿಯಾಗಿ ಯಾವಾಗ ಇವರು ಯಾರು ಅಪೊಸ್ತಲರುಗಳು ಯೇಸುವನ್ನ ಪವಿತ್ರಾತ್ಮನನ್ನು ಹೊಂದ್ಕೊಂಡ್ರು, 2ನೇ ಅಧ್ಯಾಯ ಅಪೊಸ್ತಲರು ಬಂದು ಹೇಳ್ತಾ ಇದೆ, ಅವಾಗನಿಂದ ಅವರು ಆ ಪುನರುತ್ಥಾನದ ಶಕ್ತಿಯಲ್ಲಿ ಕಾರ್ಯ ಮಾಡಲು ಬಂದು ಪ್ರಾರಂಭಿಸಿದ್ರು. ದೇವ ಜನಗಳೇ, ಬರೀ ನೀವು ಕೂತ್ಕೊಂಡು ಹೋಗೋದು ಮಾತ್ರ ಅಲ್ಲ, ದಯವಿಟ್ಟು ನೀವು ತಿಳ್ಕೊಳ್ರಿ, ನೀವು ಎಲ್ಲಿದ್ದೀರೋ, ಎಲ್ಲಿ ಕೆಲಸ ಮಾಡ್ತಾ ಇದ್ದೀರೋ, ಯಾವ ಸ್ಥಳದಲ್ಲಿದ್ದೀರೋ ಆ ಸ್ಥಳದಲ್ಲೆಲ್ಲ ನೀವು ಬ್ಲೆಸ್ಸಿಂಗ್ ಆಗಿರ್ಬೇಕಂತ ಹೇಳಿದ್ರೆ ನಿಮ್ಮ ಸ್ವಂತ ಬಲ, ಸ್ವಂತ ಜ್ಞಾನ, ಸ್ವಂತ ನಾಲೆಡ್ಜಿಂದ ಆಗೋದಿಲ್ಲ. ನಿಮ್ಮ ಒಳಗಡೆ ಒಂದು ಶಕ್ತಿ ಬೇಕಾಗಿದೆ. ನಿಮ್ಮ ಒಳಗಡೆ ಬಂದು ಶಕ್ತಿ ಇದೆ. ಯಾವಾಗ ನೀವು ಯೇಸುವನ್ನು ಸ್ವಂತ ರಕ್ಷಕನಾಗಿ ಹೃದಯದಲ್ಲಿ ನೀವು ಸ್ವೀಕರಿಸ್ಕೊಂಡ್ರೋ ಆ ಶಕ್ತಿ ನಿಮ್ಮ ಒಳಗಡೆ ಬಂತು. ಕ್ರಿಸ್ತನ ನಿಮ್ಮ ಒಳಗಡೆ ಬಂದರು, ಆತನ ಪುನರುತ್ಥಾನದ ನಿಮ್ಮ ಶಕ್ತಿ ನಿಮ್ಮ ಒಳಗಡೆ ಬಂತು. ಬಟ್ ಯಾಕೆ ಅದರಿಂದ ನಾವು ಅದನ್ನು ಆಪ್ರೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಒಂದನೇದಾಗಿ ಸೈತಾನನ್ನು ಬ್ಲಾಕ್ ಮಾಡೋದನ್ನ ಖಂಡಿತವಾಗ್ಲಿಲ್ಲ, ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ನಮ್ಮ ಒಳಗಡೆ ಏನಿದೆಯೋ ಅದು ಗೊತ್ತಿಲ್ಲ ನಮಗೆ. ನಾವು ಯಾವುದನ್ನ ಹೊಂದ್ಕೊಂಡಿದ್ದೀವಿ ಗೊತ್ತಿಲ್ಲ. ಹಾಲೆಲೂಯಾ. ಗೆತ್ಸೆಮನೆ ತೋಟದಲ್ಲಿ ಯೇಸುವನ್ನು ಹಿಡ್ಕೊಂಡು ಹೋದಾಗ ಶಿಷ್ಯಂದ್ರಗಳು ಆ ಸ್ಥಳದಲ್ಲಿ ಎಲ್ಲರೂ ಚದುರಿಸಲ್ಪಟ್ಟರು.
ಪೇತ್ರನು ಯೇಸುವಿನ ಹಿಂದೆನೇ ಹೋಗ್ತಾ ಇದ್ದಾನೆ. ರೋಮನ್ ಸೋಲ್ಜರ್ಸ್ಗಳು ಯೇಸುನ ಬಂದು ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಪೇತ್ರನ ಹಿಂದೆನೇ ಹೋಗ್ತಾ ಇದ್ದಾನೆ. ಯಾರೋ ಒಂದು ಸ್ತ್ರೀ ಮುಂದೆ ಬಂದು ಕೇಳ್ತಾ ಇದ್ದಾಳೆ, ನಿನ್ನ ಮುಖ ನಾನು ಎಲ್ಲೋ ನೋಡಿದ್ದೀನಿ, ಯೇಸುವಿನ ಜೊತೆಲಿ ಇದ್ದವನು ತಾನೇ ನೀನು? ಈ ಥರ 2 ಸಾರಿ 3 ಸಾರಿ ಅವ್ನು ಹೇಳ್ತಾ ಇದ್ದಾನೆ. ಕೊನೆಯದಾಗಿ ಯೇಸು ಯಾರು ಅಂತಲೇ ಗೊತ್ತಿಲ್ಲ ಅಂತ ಹೇಳ್ದ. ಇವ್ರು ಕೇಳುವಂಥ ಪ್ರಶ್ನೆಗೆ, ಯಾಕಂದರೆ ಆ ರೀತಿಯಾಗಿದ್ದಂಥ ವ್ಯಕ್ತಿ ಪುನರುತ್ಥಾನದ ಯಾವಾಗ ಅವನು ಅಭಿಷೇಕವನ್ನು ಹೊಂದ್ಕೊಂಡೋ, ಪರಿಶುದ್ಧಾತ್ಮನನ್ನು ಹೊಂದ್ಕೊಂಡೋ, ಕ್ರಿಸ್ತನಿಗಾಗಿ ಸಾಕ್ಷಿಗಳಾಗಿ ನಿಂತ. ಕಾರಣ ಏನು? ಅವನು ಹೇಳ್ತಾ ಇದ್ದಾನೆ, 3ನೇ ಅಧ್ಯಾಯ ಅಪೊಸ್ತಲರಲ್ಲಿ ಬಂದು ಹೇಳ್ತಾ ಇದೆ, ಯಾರು ಯೋಹಾನನು ಮತ್ತು ಪೇತ್ರನು ದೇವಾಲಯಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಹುಟ್ಟುಕುಂಟ ಬಂದು ಕೂತ್ಕೊಂಡಿದ್ದಾನೆ. ನೀವು ನೋಡ್ರಿ 3ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ ಹೇಳ್ತಾ ಇದೆ, ಅವ್ರನ್ನ ನೋಡಿ ಭಿಕ್ಷೆ ಕೇಳಬೇಕಾದ್ರೆ, ಬಟ್ ಅವನು ಹೇಳ್ತಾ ಇದ್ದಾನೆ, ಆ ಹುಟ್ಟುಕುಂಟ ನನಗೆ ಭಿಕ್ಷೆ ಕೊಡಿ ಅಂತ ಹೇಳ್ಬೇಕಾದ್ರೆ ಪೇತ್ರನ ಹೇಳ್ತಾ ಇದ್ದಾನೆ, ಬೆಳ್ಳಿ ಆಗಲಿ ಬಂಗಾರವಾಗಲಿ ನನ್ನ ಹತ್ರ ಇಲ್ಲ, ಬಟ್ ನನ್ನ ಹತ್ರ ಇರೋದನ್ನು ನಾನು ನಿನಗೆ ಕೊಡ್ತೇನೆ. ನನ್ನ ಹತ್ರ ಇರೋದನ್ನು ಏನಿದೆ ನೋಡ್ರಿ, ಇವತ್ತು ನಮ್ಮ ಒಳಗಡೆ ಇರೋದನ್ನು ಜನಗಳಿಗೆ ನಾವು ಕೊಡುವಂಥವ್ರಾಗಿರಬೇಕು. ಏನಿದೆ ನಮ್ಮ ಒಳಗಡೆ ಇರೋದು? ಅದಾಗಿದೆ ಪುನರುತ್ಥಾನದ ಶಕ್ತಿ, ರಿಸರಕ್ಷನ್ ಪವರ್ ಆಗಿದೆ, ಪುನರುತ್ಥಾನದ ಶಕ್ತಿ. ಬಟ್ ನಿಮಗೆ, ಪೇತ್ರನಿಗೆ ಗೊತ್ತಿತ್ತು. ಮೊದಲು ಗೆತ್ಸೆಮನೆ ತೋಟದಲ್ಲಿ ಯೇಸುವನ್ನು ಇಡಬೇಕಾದ್ರೆ ಹೇಳ್ದ, ಯೇಸು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ದ. ಬಟ್ ಇವಾಗ 3ನೇ ಅಧ್ಯಾಯದಲ್ಲಿ ಇದೇ ಪೇತ್ರನನ್ನು ಹೇಳ್ತಾ ಇದ್ದಾನೆ, ನನ್ನ ಒಳಗಡೆ ಏನಿದೆಯೋ, ನನ್ನ ಹತ್ರ ಇರೋದು ಚಿನ್ನ ಅಲ್ಲ, ಬೆಳ್ಳಿ ಅಲ್ಲ, ಬಂಗಾರ ಅಲ್ಲ, ಬಟ್ ಐ ಹ್ಯಾವ್ ಸಮಥಿಂಗ್ ಇನ್ ಮೀ. ನನ್ನ ಒಳಗಡೆ ಏನೋ ಒಂದಿದೆ, ನನ್ನ ಒಳಗಡೆ ಸ್ಪೆಷಲ್ ಆಗಿರೋದಿದೆ. ಏನಾಗಿದೆ ಅದು? ಅದನ್ನು ಫೋಕಸ್ ಮಾಡ್ದ. ಅವನು ಗೊತ್ತಿತ್ತು, ಅವನ ಒಳಗಡೆ ಏನಿದೆ ಅವನಿಗೆ ಗೊತ್ತಿತ್ತು. ಬಟ್ ಇವತ್ತು ಸಭೆ ನಿನಗೆ ಗೊತ್ತಿದೆಯಾ ನಿನ್ನ ಒಳಗಡೆ ಏನಿದೆ ಅಂತ? ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ನೀವು ಸ್ವೀಕರಿಸ್ಕೊಳ್ಬೇಕಾದ್ರೆ, ಪರಿಶುದ್ಧಾತ್ಮನ ಅಭಿಷೇಕನ ಹೊಂದಿರಬೇಕಾದ್ರೆ ನಿಮಗೆ ಗೊತ್ತಿರಬೇಕು ನಿಮ್ಮ ಒಳಗಡೆ ಏನಿದೆ ಅಂತ. ನಿಮ್ಮ ಸ್ಕೂಲಲ್ಲಿ, ನಿಮ್ಮ ಕಾಲೇಜಲ್ಲಿ, ನೀವು ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರೋ, ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ಜನಗಳು ನೀಡಲ್ಲಿದ್ದಾರೆ, ಜನಗಳು ಅಗತ್ಯಗಳಲ್ಲಿದ್ದಾರೆ. ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಆಗಿರೋದನ್ನ ಕೊಡಬೇಕು. ಜನಗಳಿಗೆ ಎದುರು ನೋಡ್ತಾ ಇದ್ದಾರೆ, ನಿಮ್ಮ ಹತ್ರ ಹಣವನ್ನು ಎದುರು ನೋಡ್ಬೋದು, ಜನಗಳು ನಿಮ್ಮ ಹತ್ರ ಬೇರೆ ಯಾವುದನ್ನಾದ್ರೂ ಎದುರು ನೋಡ್ಬೋದು. ಬಟ್ ಜನಗಳಿಗೆ ನೀವು ಕೊಡಬೇಕಾಗಿರೋದು ಹಣವನ್ನಲ್ಲ, ನೀವು ಕೊಡಬೇಕಾಗಿರೋದು ನಿಮ್ಮ ಒಳಗಡೆ ಇರುವಂಥ ಪುನರುತ್ಥಾನದ ಶಕ್ತಿಯನ್ನ, ಕ್ರಿಸ್ತನ ಶಕ್ತಿಯನ್ನ. ಹಾಲೆಲೂಯಾ. 1ನೇದಾಗಿ. 2ನೇದಾಗಿ ನೋಡ್ರಿ, ಪೇತ್ರನ್ ಏನು ಹೇಳ್ತಾ ಇದ್ದಾರೆ, ನನ್ನ ಹತ್ರ ಇರೋದನ್ನ ನಾನು ನಿನಗೆ ಕೊಡ್ತೀನಿ ಅಂತ ಹೇಳ್ಬೇಕಾದ್ರೆ ಅದನ್ನ ಫೋಕಸ್ ಮಾಡ್ದ. ಅದ್ರ ಬಗ್ಗೆ ಬಹಳಷ್ಟು ಸೆನ್ಸಿಟಿವ್ ಆಗಿದ್ದ ಅವನು. ಅದನ್ನು ಸೆನ್ಸ್ ಮಾಡ್ದ. ಅವನು ಗೊತ್ತಿತ್ತು ಏನಿದೆ ನನ್ನ ಹತ್ರ ಅಂತ. ನೀವು ತಿಳಿದಿರಬೇಕು ನಿಮ್ಮ ಒಳಗಡೆ ಏನಿದೆ ಅಂತ. ಪೌಲನು ಹೇಳ್ತಾ ಇದ್ದಾನೆ ಈ ಸ್ಥಳದಲ್ಲಿ, ಆತನ ಪುನರುತ್ಥಾನದ ಶಕ್ತಿಯನ್ನು ಇನ್ನೂ ಹೆಚ್ಚಾಗಿ, ಇನ್ನೂ ಬೆಟರ್ ಆಗಿ, ಇನ್ನೂ ಹೆಚ್ಚಾಗಿ ನಾನು ತಿಳ್ಕೊಳ್ಬೇಕು. ಅದಕ್ಕೆ ಕೊಲೊಸ್ಸೆ 1:29 ಹೇಳ್ತಾ ಇದ್ದಾನೆ, ನನ್ನಲ್ಲಿ ಕಾರ್ಯ ಸಾಧಿಸುವಂತಹ ಆತನ ಶಕ್ತಿಯನ್ನು ಉಪಯೋಗಿಸಿ. ಆಮೇನ್. ನನ್ನಲ್ಲಿ ಕಾರ್ಯ ಸಾಧಿಸುವಂಥ ಆತನ ಶಕ್ತಿಯನ್ನು ಉಪಯೋಗಿಸಿ, ಅದಕ್ಕೋಸ್ಕರ ನಾನು ಪ್ರಯಾಸ ಪಡ್ತೇನೆ. ಆಮೇನ್. ನನ್ನಲ್ಲಿ ಕಾರ್ಯ ಸಾಧಿಸುವಂತಹ ಆತನ ಶಕ್ತಿಯನ್ನು ಉಪಯೋಗಿಸಿ, ಅದಕ್ಕೋಸ್ಕರ ನಾನು ಹೋರಾಡ್ತೇನೆ ಮತ್ತೆ ಪ್ರಯಾಸ ಪಡ್ತೇನೆ. ಹಾಲೆಲೂಯಾ. ಪೌಲನು ಎಲ್ಲಿ ಹೋದ್ರೂ ಅದ್ಭುತಗಳು ನಡೀತು, ಎಲ್ಲಿ ಹೋದ್ರೂ ಆತ್ಮಗಳು ರಕ್ಷಣೆ ಹೊಂದಿದ್ರು. ಹೌದು, ಖಂಡಿತವಾಗಿ ಎಲ್ಲೋದ್ರೂ ಹೋರಾಟಗಳು ಇತ್ತು. ದೇವರ ಶಕ್ತಿ ನಿಮ್ಮ ಒಳಗಡೆ ಕಾರ್ಯ ಮಾಡಬೇಕಾದ್ರೆ ಒಂದು ತಿಳ್ಕೊಳ್ರಿ, ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಬಲಪಡಿಸುತ್ತೆ ಶಕ್ತಿ. ಎಷ್ಟೇ ಅವಮಾನಗಳು ಬರಲಿ, ಹೋರಾಟಗಳು ಬರಲಿ, ಇಕ್ಕಟ್ಟುಗಳು ಬರಲಿ, ಅವಮಾನ ಬರೋದಿಲ್ಲ, ಹೋರಾಟ ಬರೋದಿಲ್ಲ, ಏಟು ಬೀಳೋದಿಲ್ಲ ಅಂತ ಹೇಳೋದಿಲ್ಲ, ನಾನು ಖಂಡಿತವಾಗ್ಲೂ ಬರುತ್ತೆ. ಆದರೆ ಪುನರುತ್ಥಾನದ ಶಕ್ತಿ ನಿಮ್ಮನ್ನು ಬಲಪಡಿಸುತ್ತೆ. 1ನೇದಾಗಿ. 2ನೇದಾಗಿ, ಪುನರುತ್ಥಾನದ ಶಕ್ತಿ ಕಾರ್ಯ ಮಾಡಬೇಕಾದ್ರೆ ನಿಮ್ಮ ಮುಖಾಂತರ ದೊಡ್ಡ ಕಾರ್ಯಗಳನ್ನು ಮಾಡಿಸುತ್ತೆ. ನಿಮ್ಮ ಮುಖಾಂತರ ಕ್ರಿಸ್ತನ ನೀವು ತೋರಿಸ್ತೀರಾ. ಬರೀ ನಾವು ಚರ್ಚಿಗೆ ಬಂದು ಹೋಗೋದು ಬರೀ ಇಷ್ಟಕ್ಕೆ ಮಾತ್ರ ಅಲ್ಲ. ನಾವು ಇದನ್ನು ಫೋಕಸ್ ಮಾಡಬೇಕು, ನಾವು ನೋಡಬೇಕು, ನಾವು ಗಮನಿಸಬೇಕು, ನಾವು ಅದನ್ನು ಫೋಕಸ್ ಮಾಡುವಂಥ ಜನಗಳಾಗಿರ್ಬೇಕು ನಾವು. ಎಷ್ಟು ಅದ್ಭುತವಾದದ್ದು, ಎಷ್ಟು ಮುಖ್ಯವಾದದ್ದು. ಹಾಲೆಲೂಯಾ. ಸೊ ಇನ್ನು ನನಗೆ ಹೆಚ್ಚಾಗಿ ಇದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ಒಂದು ವಾಕ್ಯ ತಿಳ್ಕೊಳ್ರಿ, ಎಫೆಸದವರಿಗೆ 3ನೇ ಅಧ್ಯಾಯದಲ್ಲಿ ನನ್ನ ಜೊತೆಲಿ ತೆಗೆದುಕೊಳ್ರಿ. 20 ಮತ್ತು 21ನೇ ವಾಕ್ಯ ಬಂದು ಹೇಳ್ತಾ ಇದೆ. 20ನೇ ವಾಕ್ಯ ನೋಡ್ರಿ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ. ಗಮನಿಸ್ರಿ, ನಮ್ಮಲ್ಲಿ ಕಾರ್ಯ ಸಾಧಿಸುವಂಥ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡಿಕೊಳ್ಳುವುದಕ್ಕಿಂತಲೂ, ಆಮೇನ್, ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗಾಂತರಕ್ಕೂ ಸ್ತೋತ್ರ. ಆಮೇನ್. ಎಲ್ಲಿ? ಯಾರೊಳಗಡೆ? ನಮ್ಮ ಒಳಗಡೆ. ಹೇಳ್ರಿ, ನನ್ನಲ್ಲಿ ಒಂದು ಶಕ್ತಿ ಕಾರ್ಯ ಮಾಡ್ತಾ ಇದೆ. ಆಮೇಲೆ ನೀವು ಬಾಯಲ್ಲಿ ಇವಾಗ ಹೇಳಿದ್ರಿ, ಅದು ನಿಮ್ಗೆ ಅನುಭವಿಸ್ಲಿಕ್ಕೆ ಆಗ್ತಾ ಇದೆಯಾ? ನೋಡ್ರಿ, ಯಾವತ್ತೂ ಸಹ ನೀವು ಅನುಭವಿಸುವಂಥ ಜನಗಳಾಗಿರಬೇಕು. ವಾಕ್ಯವನ್ನು ಅನುಭವಿಸ್ಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು. ನೀವು ಬರೀ ಓದೋದಲ್ಲ, ನಿಮ್ಮ ಒಳಗಡೆ ಅನುಭವಿಸ್ಬೇಕು ಇದನ್ನು.
ಹೇಗೆ ನೀವು ಅದನ್ನು ಅನುಭವಿಸ್ತೀರಾ? ನೀವು ಹೇಳಬೇಕು, ಹೌದು ನನ್ನಲ್ಲಿ ಕಾರ್ಯ ಸಾಧಿಸುವಂಥ ತನ್ನ ಶಕ್ತಿ ಅಂತ ಹೇಳ್ತಾ ಇದೆಯಲ್ವಾ. ನೀವು ಅದನ್ನು ಯೋಚನೆ ಮಾಡಬೇಕು, ಹೇಗೆ ನನ್ನ ಒಳಗಡೆ ಶಕ್ತಿ ಕಾರ್ಯ ಮಾಡ್ತಾ ಇದೆ, ಯಾವ ರೀತಿಯಾಗಿ ನನ್ನ ಒಳಗಡೆ ಶಕ್ತಿ ಬಂದು ಏನಾಗಿದೆ, ಈ ಪುನರುತ್ಥಾನದ ಶಕ್ತಿ ಏನು ಮಾಡ್ತು? ಯೇಸುವನ್ನು ಸತ್ತವರೊಳಗಿಂದ ಮೃತ್ಯುಂಜಯನಾಗಿ ಎಬ್ಬಿಸ್ತು ಈ ಶಕ್ತಿ. ಈ ಪುನರುತ್ಥಾನದ ಶಕ್ತಿ ಯೇಸು ಕ್ರಿಸ್ತನು ಬಲವಾದ ಕಾರ್ಯಗಳನ್ನು ಮಾಡುವಂತೆ ಮಾರ್ಪಡಿಸ್ತು. ಅದು ಮಾತ್ರವಲ್ಲದೆ ಈ ಪುನರುತ್ಥಾನದ ಶಕ್ತಿ ಅಪೊಸ್ತಲರುಗಳು ಹುಟ್ಟುಕುಂಟನ್ನು ಎಬ್ಬಿಸುವಂತೆ, ಸತ್ತವರನ್ನು ಎಬ್ಬಿಸುವಂತೆ, ಆಮೇಲೆ ಕುಷ್ಠರೋಗಿಗಳನ್ನ ಸೌಖ್ಯ ಮಾಡುವಂತೆ, ನೆರಳು ಬಿದ್ದು ಸೌಖ್ಯವಾಗುವಂತೆ, ಹಾಲೆಲೂಯಾ, ಅವ್ರನ್ನ ಮಾರ್ಪಡಿಸ್ತಲ್ವಾ. ಇವತ್ತು ಅದೇ ಶಕ್ತಿ ನಿನ್ನೊಳಗಡೆ ನನ್ನೊಳಗಡೆ ಕಾರ್ಯ ಮಾಡ್ತಾ ಇರೋದಾದರೆ, ಸೊ ಅವರೆಲ್ಲರೂ ಸಹ ಅದನ್ನು ಕುರಿತು ಫೋಕಸ್ಸಿವ್ ಆಗಿದ್ದರು. ಇವತ್ತು ಸಹ ನಾನು ನೀವು ಅದನ್ನು ಕುರಿತು ಭಾಳಷ್ಟು ಫೋಕಸ್ಸಿವ್ ಆಗಿರಬೇಕು. ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ನನ್ನನ್ನು ಆಲಿಸುವಂಥ ಪ್ರತಿಯೊಬ್ಬ ಈ ಮಕ್ಕಳನ್ನು ನಿನ್ನ ಕರದಲ್ಲಿ ಒಪ್ಪಿಸ್ಕೊಟ್ಟು ಪ್ರಾರ್ಥಿಸ್ತಾ ಇದ್ದೇನೆ ಕರ್ತನೆ. ಇವತ್ತು ಪೌಲನಿಗಿದ್ದಂಥ ಆಸೆ ನನ್ನ ಆಸೆ ಆಗಲಿ, ನಮ್ಮ ಆಸೆಗಳಾಗಲಿ ದೇವರೇ. ಕರ್ತನೆ, ನನ್ನ ಆಲಿಸ್ತಿರುವಂಥ ಈ ಮಕ್ಕಳ ಆಸೆ ಆಗಲಿ ಸ್ವಾಮಿ. ಒಬ್ಬೊಬ್ಬರಿಗೂ ಸಹಾಯ ಮಾಡು, ಒಬ್ಬೊಬ್ಬರಿಗೂ ಸಹಾಯ ಮಾಡು ದೇವರೇ. ಒಬ್ಬೊಬ್ಬರ ಮೇಲೆ ನಿನ್ನ ಕೃಪೆ ಸುರಿಸು, ನಿನ್ನ ದಯೆಯನ್ನು ಸುರಿಸು ಸ್ವಾಮಿ, ನಿನ್ನ ಕರುಣೆಯನ್ನು ಸುರಿಸು ರಾಜ. ಒಬ್ಬೊಬ್ಬರ ಜೀವಿತದಲ್ಲಿ ನಿನ್ನ ಕೃಪೆ ಪ್ರಕಟವಾಗಲಿ ಅಪ್ಪ. ಕರ್ತನೆ, ನಿನ್ನ ಕರದಲ್ಲಿ ನಿನ್ನ ಜನಗಳನ್ನು ಒಪ್ಪಿಸ್ಕೊಟ್ಟು ಆಶೀರ್ವದಿಸಿ ಪ್ರಾರ್ಥಿಸ್ತಾ ಇದ್ದೇವೆ. ಅದ್ಭುತಗಳೊಂದಿಗೆ, ಆಶೀರ್ವಾದದೊಂದಿಗೆ, ಬಿಡುಗಡೆಯೊಂದಿಗೆ, ಸಮಾಧಾನದೊಂದಿಗೆ ನಿನ್ನ ಮಕ್ಕಳು ಜೀವಿಸಲಿ ಅಪ್ಪ. ನಿನ್ನ ನಡೆಸು ಮಹಿಮೆ ನಿಮಗೆ ಮಾತ್ರ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೇನ್, ಆಮೇನ್.